ನಮಸ್ಕಾರ. ಇನ್ಸ್ಪೈರ್ ಇಂಡಿಯಾ ವೆಲ್ತ್ ಪ್ರೈವೇಟ್ ಲಿಮಿಟೆಡ್ ಪರವಾಗಿ ನಮ್ಮ ಎಲ್ಲ ಹೂಡಿಕೆದಾರರಿಗೆ ಮಾರ್ಕೆಟ್ ಔಟ್ಲುಕ್ ಕಾಲ್ಗೆ ಹಾರ್ದಿಕ ಸ್ವಾಗತ ಮತ್ತು ಹ್ಯಾಪಿ ಮಾರ್ನಿಂಗ್. ಈ ಕಾಲ್ ನಮ್ಮ ಎಲ್ಲ ಹೂಡಿಕೆದಾರರಿಗಾಗಿ ಪ್ರತಿ ತಿಂಗಳು ಆಯೋಜಿಸಲಾಗಿದ್ದು, ಮಾರ್ಕೆಟ್ ಏರಿಳಿತಗಳ ಬಗ್ಗೆ ಒಂದು ಇಣುಕು ನೋಟ, ಮುಖ್ಯ ಮಾಹಿತಿಯನ್ನು ನೀಡುವುದು ಮತ್ತು ಹಣಕಾಸು ಹೂಡಿಕೆ ಕುರಿತು ನಿಮ್ಮ ಅರಿವು ಹೆಚ್ಚಿಸುವುದೇ ನಮ್ಮ ಉದ್ದೇಶವಾಗಿದೆ. ಈ ಸೆಷನ್ ಕೊನೆಯವರೆಗೂ ಇದ್ದು ನೀವು ಕೇಳುವಂತೆ ಮನವಿ ಮಾಡುತ್ತೇನೆ, ಏಕೆಂದರೆ ಬಹುಮೂಲ್ಯ ಮಾಹಿತಿಯ ಜೊತೆಗೆ ಇಂದು ನಾವು ನಡೆಸುವ ಚರ್ಚೆ ನಮ್ಮ ಕೆಲ ಹೂಡಿಕೆದಾರರ ಮನದಲ್ಲಿ ಮೂಡಿರುವ ಪ್ರಶ್ನೆಗಳಿಗೆ ಉತ್ತರವಾಗಿ ಈ ಕಾಲ್ನಲ್ಲಿ ಲಭ್ಯವಿರುತ್ತದೆ. ಈಗ ನಾವೆಲ್ಲರೂ ಕಾಯುತ್ತಿರುವ ಮಾರ್ಕೆಟ್ ಚರ್ಚೆಗಾಗಿ ನಮ್ಮ ನೆಚ್ಚಿನ ಆರ್ಥಿಕ ತಜ್ಞರಾದಂತ ಶ್ರೀ ಶರಣ್ ಪಟೇಲ್ ಸರ್ ಅವರನ್ನು ಬಹಳ ಗೌರವದೊಂದಿಗೆ ವೆಲ್ಕಮ್ ಮಾಡುತ್ತಾ ಈ ಕರೆಯನ್ನು ಮುಂದುವರಿಸೋಕೆ ಕೇಳ್ಕೊತೀನಿ. ವೆಲ್ಕಮ್ ಟು ಯು ಸರ್. ಓವರ್ ಟು ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ದೀಪಾ ಪ್ರಿಯ ಅವರೇ. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಎಲ್ಲ ಇನ್ಸ್ಪೈರ್ ಇಂಡಿಯಾ ಹೂಡಿಕೆದಾರರಿಗೆ ಇವತ್ತಿನ ಒಂದು ಕಾಲ್ಗೆ ಒಂದು ಸ್ವಾಗತ ಕೋರ್ತಾ, ನಮ್ಗೆಲ್ಲ ಗೊತ್ತಿದೆ ಸುಮಾರಷ್ಟು ಮಾರ್ಕೆಟ್ ಅಲ್ಲಿ ಏರಿಳಿತಗಳು ನೋಡ್ತಾ ಇದೀವಿ. ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಇವತ್ತಿನ ಒಂದು ಸೆಂಟರ್ ಆಫ್ ಡಿಸ್ಕಷನ್ ಬಂದ್ಬಿಟ್ಟು ಗೋಲ್ಡ್ ಅಂಡ್ ಸಿಲ್ವರ್ ಅಲ್ಲಿ ಏನೇನು ಆಗ್ತಾ ಇದೆ ಅದ್ರ ಬಗ್ಗೆ ಬಹಳಷ್ಟು ಒಂದಿಷ್ಟು ವಿಷಯಗಳು ನಾವು ಡಿಸ್ಕಷನ್ ಮಾಡಕ್ ಹೋಗ್ತಾ ಇದೀವಿ. ಹಾಗೆ ಇವತ್ತು ಒಂದು ಇಂಪಾರ್ಟೆಂಟ್ ದಿನ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇವತ್ತು ಮೊದಲನೇ ಬಾರಿಗೆ ಸಂಡೇ ದಿನ ನಮ್ದು ಬಜೆಟ್ ಮಂಡನೆ ಆಗ್ತಾ ಇದೆ. ಸೊ ಹಾಗಾಗಿ ಇವತ್ತು ಬಜೆಟ್ ಬಗ್ಗೆನೂ ಬಹಳಷ್ಟು ಒಂದಿಷ್ಟು ಕ್ಯೂರಿಯಾಸಿಟಿ ಇದೆ. ಏನೇನ್ ಬರ್ಬೋದು, ಹೊಸ ಏನಾದ್ರು ಟ್ಯಾಕ್ಸ್ಗಳು ಬರ್ಬೋದಾ ಅಥವಾ ಇನ್ನೇನಾದ್ರೂ ಚೇಂಜಸ್ಗಳು ಆಗ್ಬೋದಾ ನಮ್ಮ ಎಕನಾಮಿಕ್ ಪಾಯಿಂಟ್ ಆಫ್ ವ್ಯೂ ಅನ್ನೋದು ಬಹಳಷ್ಟು ವಿಷಯಗಳು, ಕುತೂಹಲಗಳು ನನ್ನಲ್ಲೂ ಇದೆ, ಹಾಗೆ ನಿಮ್ಮಲ್ಲೂ ಇದೆ ಅಂತ ನಾನು ಅನ್ಕೊಂತಾ ಇದ್ದೀನಿ. ಒಂದೊಂದು ವಿಷಯ ತೆಗೆದುಕೊಳ್ಳೋದೇ ಆದ್ರೆ, ಕಳೆದ ಒಂದು ತಿಂಗಳಿಂದ ನೋಡ್ತಾ ಇದ್ದಾರೆ ಇಕ್ವಿಟಿ ಮಾರ್ಕೆಟ್ ಅಲ್ಲಿ ಒಂದಷ್ಟು ಮಟ್ಟಿಗೆ ಮಾರ್ಕೆಟ್ ಒಂದಷ್ಟು ಕರೆಕ್ಷನ್ ತಗೊಂಡು ಒಂದಷ್ಟು ಮೇಲೆ ಹೋಗ್ತಾರಂತ ಮಾರ್ಕೆಟ್ ಅಗೇನ್ ಮತ್ತೆ ಅದು ಅದೇ ಒಂದು ಲೆವೆಲ್ ಅಲ್ಲಿ, ಅಂದ್ರೆ ಜಾಸ್ತಿ ಏರಿಳಿತಗಳ ಮಧ್ಯದಲ್ಲಿ ಸೈಡ್ ವೇ ನಲ್ಲಿ ಮಾರ್ಕೆಟ್ ಮೂವ್ ಆಗ್ತಾ ಇದೆ. ಏನಾಗ್ತದೆ ಇಂಥ ಒಂದು ಸಂದರ್ಭದಲ್ಲಿ ಅಂತಂದ್ರೆ, ಮುಂಚೆ ನಡೀತಾ ಇರುವಂತಂದ್ರೆ ಒಂದು ಅನ್ಸರ್ಟನಿಟಿ ಏನು ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಇದೆ. ಅನ್ಸರ್ಟನಿಟಿ ಪೊಲಿಟಿಕಲ್ ಆಗಿರ್ಬೋದು, ಜಿಯೋ ಪೊಲಿಟಿಕಲ್ ಆಗಿರ್ಬೋದು, ಏನೊಂದು ಕ್ರಿಯೇಟ್ ಆಗಿದೆ. ಆ ಒಂದು ಅನ್ಸರ್ಟನಿಟಿಗೆ ಮಾರ್ಕೆಟ್ ಒಂದು ಸ್ವಲ್ಪ ವೇಟ್ ಅಂಡ್ ವಾಚ್ ಅಲ್ಲಿ ಇದೆ. ಎರಡನೇದು ಏನೊಂದು ಎಕ್ಸ್ಪೆಕ್ಟೇಷನ್ ಇತ್ತು, ಒಂದು ಈ ಒಂದು ಕ್ವಾರ್ಟರ್ ರಿಸಲ್ಟ್ ಅಂತ ಹೇಳ್ತೀವಿ, ಅದು ಅಷ್ಟೊಂದು ಎಕ್ಸ್ಪೆಕ್ಟೇಷನ್ ಮಟ್ಟಿಗೆ ಬೆಳೆದೇ ಇರೋದು, ಸ್ವಲ್ಪ ಮಾರ್ಕೆಟ್ ಡಿಸಪಾಯಿಂಟ್ ಆಗಿರೋದು ನೋಡ್ತಾ ಇದೀವಿ. ಇಂಥ ಸಂದರ್ಭದಲ್ಲಿ ಬಹಳಷ್ಟು SBI ಮತ್ತು SIಗಳು ದುಡ್ಡನ್ನ ಸೆಲ್ಲಿಂಗ್ ಮಾಡ್ಕೊಂಡ್ಬಿಟ್ಟು ಹೋಗ್ತಾ ಇರೋದು ನೋಡ್ತಾ ಇದೀವಿ. ಬಟ್ ಆದ್ರೂ ಇಂಥ ಒಂದು ಸಂದರ್ಭದಲ್ಲಿ ನಾನು ನೋಡ್ತಾ ಇರುವಂತದ್ದು ಏನಂತಂದ್ರೆ, ಮಾರ್ಕೆಟ್ ಒಂದು ಮೇಜರ್ ಕರೆಕ್ಷನ್ ಅನಿಸ್ತಲ್ಲ. ಮಾರ್ಕೆಟ್ ಸೈಡ್ ವೇನಲ್ಲಿ ಹೋಗ್ತಾ ಇದೆ. ಒಂದು ಟೈಮ್ ಕರೆಕ್ಷನ್ ಅಲ್ಲಿ ಮಾರ್ಕೆಟ್ ನೋಡ್ತಾ ಇದ್ವಿ. ಮೊದಲೆಲ್ಲ ಏನಾಗ್ತಿತ್ತು, ಇಂಥ ಒಂದು ಸಂದರ್ಭದಲ್ಲಿ ಮಾರ್ಕೆಟ್ ಒಂದು ಸ್ಟೀಪ್ ಫಾಲ್ ಆಗ್ತಾ ಇತ್ತು. ಮಾರ್ಕೆಟ್ ಇಸ್ ಟು ಗಿವ್ ನೆಗೆಟಿವ್ ರಿಟರ್ನ್ಸ್. ಬಟ್ ಇನ್ಸ್ಪೈಟ್ ಆಫ್ ಆಲ್ ದ ಥಿಂಗ್ಸ್ ಒಂದು ಅನ್ಸರ್ಟನಿಟಿ ಟೈಮ್ ಅಲ್ಲಿ ನೋಡೋದೇ ಆದ್ರೆ, ಮಾರ್ಕೆಟ್ ಒಂದು ಸೈಡ್ ವೇ ನಲ್ಲಿ ಹೋಗ್ತಾ ಮೇಜರ್ ಡ್ರಾಬ್ಯಾಕ್ ಏನು ನಮ್ಮ ಪೋರ್ಟ್ಫೋಲಿಯೋಗಳಿಗೆ ಆಗಿಲ್ಲ, ಅಥವಾ ಒಂದು ನೆಗೆಟಿವ್ ಝೋನ್ ಏನೋ ನಮ್ಮ ಮಾರ್ಕೆಟ್ ಹೋಗಿಲ್ಲ. ಬಟ್ ಯಾರ್ಯಾರು ಇನ್ವೆಸ್ಟರ್ಸ್ ಕಳೆದ 5 ವರ್ಷದಿಂದ 7 ವರ್ಷ ಇನ್ವೆಸ್ಟ್ ಮಾಡ್ಕೊಂಡು ಬಂದಿದ್ದಾರೆ, ಇವತ್ತು ಅವರ ಪೋರ್ಟ್ಫೋಲಿಯೋ ಒಂದು ಗಣನೀಯವಾಗಿರುವಂತ ಒಂದು ರಿಟರ್ನ್ಸ್ ಕೊಟ್ಟಿದೆ. ನಾವು ವಿ ಆರ್ ಏಬಲ್ ಟು ಸಿ ದ ಇನ್ವೆಸ್ಟ್ಮೆಂಟ್ ವಿಚ್ ಆರ್ ಮೋರ್ ದನ್ 5 years ಸ್ಟಿಲ್ ಹೋಲ್ಡಿಂಗ್ ಮೋರ್ ದನ್ 12 to 14% ರಿಟರ್ನ್ಸ್. ಇದರಲ್ಲಿ ಏನು ಅರ್ಥ ಆಗುತ್ತೆ ಅಂತಂದ್ರೆ, ಮಾರ್ಕೆಟ್ ನಮ್ಗೆಲ್ಲ ಗೊತ್ತಿದೆ, ಇಟ್ ಇಸ್ ನಾಟ್ ರ್ಯಾಷನಲ್. ಎಲ್ಲಾ ವರ್ಷದಲ್ಲಿ ಒಂದೇ ತರ ರಿಟರ್ನ್ಸ್ ಕೊಡಲ್ಲ. ಕೆಲವೊಂದ್ಸಲ ಸಿಂಗಲ್ ಡಿಜಿಟ್ ರಿಟರ್ನ್ಸ್ ಕೊಟ್ಟಿರುವಂತದ್ದು ಇದೆ, ಒಂದೊಂದ್ಸಲ ಡಬಲ್ ಡಿಜಿಟ್ ಕೊಟ್ಟಿರೋದಂಥದ್ದು ಇದೆ. ಸಮ್ಟೈಮ್ ನಾವು ಅನ್ಕೊಳ್ಳೋದಕ್ಕಿಂತನೂ ಜಾಸ್ತಿ, ಅಂದ್ರೆ 40-50% ರಿಟರ್ನ್ಸ್ ಕೊಟ್ಟಿರುವಂತದ್ದು ಇದೆ. ಹಾಗೆ ಒಂದಷ್ಟು ಇಯರ್ಗಳಲ್ಲಿ ನೆಗೆಟಿವ್ ರಿಟರ್ನ್ಸ್ ಕೊಟ್ಟಿರೋದಿದೆ. ಆದ್ರೆ ಒಟ್ಟಾರೆ ನಾವು ಆವರೇಜ್ ಅಂತ ತೆಗೆದುಕೊಳ್ಳೋದೇ ಆದ್ರೆ, ಕಳೆದ 5 ವರ್ಷದಲ್ಲಿ ಮಾರ್ಕೆಟ್ ಹ್ಯಾಸ್ ಗಿವನ್ ಆಲ್ಮೋಸ್ಟ್ 14 to 15% ರಿಟರ್ನ್ಸ್ ಕಂಪೌಂಡೆಡ್ ಆಗಿ. ಸೊ ಹಾಗಾಗಿ ಯಾವುದೇ ತರ ಒಂದು ಗೊಂದಲವಿಲ್ಲದೆ ನಮ್ಮ ಇನ್ವೆಸ್ಟ್ಮೆಂಟ್ಗಳು, ನಮ್ಮ ಹೂಡಿಕೆಗಳನ್ನ ನಾವು ಕಂಟಿನ್ಯೂ ಮಾಡೋದು ಬೆಟರ್ ಅಂತ ನನಗೆ ಅನ್ಸುತ್ತೆ. ಹಾಗೆ ಇನ್ನೊಂದು ಕಡೆ ನೋಡೋದೇ ಆದ್ರೆ, ಒಂದು ಚಿನ್ನ ಬೆಳ್ಳಿನಲ್ಲಿ ಏನೊಂದು ಏರಿಳಿತಗಳು ನೋಡ್ತಾ ಇದೀವಿ. ಎಷ್ಟೊಂದು ಜನಕ್ಕೆ ಅದೊಂದು ಹೇಗಾಗಿದೆ ಅಂತಂದ್ರೆ, ನಾವು ಹೋಗ್ತಾ ಇರೋಂಥ ಸ್ಪೀಡಲ್ಲಿ ಹೋಗ್ತಾ ಇದೀವಿ, ಬಟ್ ಸಡನ್ ಆಗಿ ಇನ್ನೊಂದು ಅಸೆಟ್ ಕ್ಲಾಸ್ ಏನಾಗಿದೆ, ಇಟ್ ಸ್ಟಾರ್ಟೆಡ್ ಮೂವಿಂಗ್ ವೆರಿ ಇರಾಷನಲ್ ವೇನಲ್ಲಿ, ಅಥವಾ ಒಂದು ಮೂಮೆಂಟಮ್ ನ ತಗೊಂಡು ಮೂವ್ ಆಗ್ತಾ ಇರೋದು ನೋಡಿ ನಮ್ಗೆ ಎಲ್ಲೋ ಒಂದ್ ಕಡೆ ಅಪರ್ಚುನಿಟಿ ನಾವು ಕಳ್ಕೊಂಡ್ವಾ, ಅಥವಾ ಈ ಒಂದು ಇನ್ವೆಸ್ಟ್ಮೆಂಟ್ ನಾವು ಮಾಡ್ಬೇಕಾಗಿತ್ತಾ ಅಂತ ಅನ್ಕೊಂಡು ಒಂದಷ್ಟು ಜನರಿಗೆ ಅದ್ರ ಬಗ್ಗೆ ಯೋಚನೆ ಬರೋದು ಸಹಜ ಇದೆ. ಬಟ್ ಏನಂತಂದ್ರೆ, ಅದನ್ನ ಇನ್ಸ್ಪೈರ್ ಇಂಡಿಯಾದಲ್ಲಿ ನಾವು ಯಾವಾಗ್ಲೂ ಎಂದೇ ಹೇಳೋದೇನಂದ್ರೆ, ವಿ ಆಲ್ವೇಸ್ ಶುಡ್ ಹ್ಯಾವ್ ಅ ಬೇಸಿಕ್ ಫಂಡಮೆಂಟಲ್ಸ್ ರೈಟ್. ಯಾಕಂದ್ರೆ ಫಾರ್ ಎಕ್ಸಾಂಪಲ್, ನಾವು ಇಲ್ಲಿವರೆಗೆ ಮಾಡಿರುವಂತ ಎಲ್ಲಾ ಇನ್ವೆಸ್ಟ್ಮೆಂಟ್ಗಳಲ್ಲಿ ಒಂದು ಮೇಜರ್ ಥಿಂಗ್ ಏನಪ್ಪಾ ಅಂದ್ರೆ ಗೋಲ್ ಬೇಸ್ಡ್ ಇನ್ವೆಸ್ಟ್ಮೆಂಟ್ ಆಗಿರುವಂತದ್ದು. ಎರಡನೇದು, ಬಹಳಷ್ಟು ಜನ ಇನ್ವೆಸ್ಟರ್ಸ್ಗಳಿಗೆ ಅವ್ರಿಗೆ ಒಂದು
ಅಲೋಕೇಶನ್ ರಿಕ್ವೈರ್ಮೆಂಟ್ ಇದೆ ಅಂದಾಗೆಲ್ಲರೂ ನಾವು ಗೋಲ್ಡ್ ETF ಮತ್ತೆ ಕೊಟ್ಟಿರೋದು ಇದೆ. ಮತ್ತೆ ನಿಮ್ಗೆಲ್ಲ ಗೊತ್ತಿರ್ಬೋದು ಇದೇ ಸರ್ ಒಂದು ಕಾನ್ ಕಾಲ್ ಅಲ್ಲಿ ಮತ್ತೆ ಗೋಲ್ಡ್ ಅಂಡ್ ಸಿಲ್ವರ್ ETF ಬಗ್ಗೆನೂ ನಾವು ಮಾತಾಡಿರೋದಿದೆ. ಏನಾಗುತ್ತೆ, ಜನಕ್ಕೆ ಯಾವಾಗಾದ್ರೂ ಅಂಡರ್ ಪರ್ಫಾರ್ಮೆನ್ಸ್ ಇದ್ದಾಗ ಆ ಒಂದು ಪರ್ಟಿಕ್ಯುಲರ್ ಇನ್ವೆಸ್ಟ್ಮೆಂಟ್ ಅವ್ರಿಗೆ ಅಟ್ರಾಕ್ಟಿವ್ ಕಾಣಿಸಲ್ಲ. ಆದ್ರೆ ಅದೇ ಒಂದು ಇನ್ವೆಸ್ಟ್ಮೆಂಟ್ ಸಡನ್ ಆಗಿ ಒಂದು ಮೊಮೆಂಟಮ್ ತಗೊಂಡಾಗ ಎಲ್ಲರಿಗೂ ಅದ್ರ ಕಡೆ ಗಮನ ಹೋಗುತ್ತೆ. ನಾವು ಅದ್ರಲ್ಲಿ ಮಾಡ್ಬೇಕು ಅನ್ನೋದು ಒಂದು ಅಟ್ರಾಕ್ಷನ್ ಸ್ಟಾರ್ಟ್ ಆಗುತ್ತೆ. ಸೊ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ 20 years ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳೋದೇ ಆದ್ರೆ, ನಮ್ಮ ಯಾವಾಗಲೂ ಅಂಡರ್ ಪರ್ಫಾರ್ಮಿಂಗ್ ಅಸೆಟ್ಸ್ ಗಳಲ್ಲಿ ನಾವು ಇನ್ವೆಸ್ಟ್ ಮಾಡಿದಾಗ ಮಾತ್ರ ನಮ್ಗೆ ಒಳ್ಳೆ ರಿಟರ್ನ್ ಬರುತ್ತೆ. ಆಲ್ರೆಡಿ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಆಗಿದೆ, ಆಲ್ರೆಡಿ ಆಲ್ ಟೈಮ್ ಹೈ ಅಲ್ಲಿ ಇದೆ, ಅಂತ ಟೈಮಲ್ಲಿ ನಾವು ಮಾರ್ಕೆಟ್ ಅಲ್ಲಿ ಹೋಗಿ ಹೂಡಿಕೆ ಮಾಡಿದಾಗ ಏನೋ ಒಂದು ಮೂಮೆಂಟಮ್ ಅಲ್ಲಿ ದುಡ್ಡು ಮಾಡಬಹುದು. ಬಟ್ ಅದನ್ನ ಆ ದುಡ್ಡನ್ನ ನಾವು ರಿಟೈನ್ ಮಾಡಕ್ ಆಗುತ್ತಾ ಅಂತ ಕೇಳಿದ್ರೆ ಖಂಡಿತ ಅದು ಸಮ್ಟೈಮ್ಸ್ ಇಟ್ಸ್ ಹೈ ರಿಸ್ಕ್ ಇನ್ವೆಸ್ಟ್ಮೆಂಟ್ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ಮುಂದಿನ ಬರುವ ದಿನಗಳಲ್ಲಿ ಗೋಲ್ಡ್ ಸಿಲ್ವರ್ ಅಲ್ಲಿ ಏನ್ ಮಾಡಬೇಕು ಅದ್ರ ಬಗ್ಗೆ ಒಂದಷ್ಟು ಪ್ರಶ್ನೆಗಳನ್ನ ತೆಗೆದುಕೊಳ್ಳೋಣ. ಬಟ್ ಅದಕ್ಕಿಂತ ಮುಂಚೆ ಇನ್ನೊಂದು ಪಾಯಿಂಟ್ ನಾನು ಹೇಳಬೇಕು, ಬಜೆಟ್ ಅಲ್ಲಿ ಏನ್ ಎಕ್ಸ್ಪೆಕ್ಟೇಷನ್ ಇದೆ ಇವತ್ತು. ನಮ್ಗೆಲ್ಲ ಗೊತ್ತಿದೆ, ಲಾಸ್ಟ್ ಇಯರ್ ಬಜೆಟ್ ಅಲ್ಲಿ ಆಲ್ರೆಡಿ ಸರ್ಕಾರ ಅಥವಾ ಈ ಒಂದು ಸೆಂಟ್ರಲ್ ಗವರ್ಮೆಂಟ್ ನಮ್ಮ ಫೈನಾನ್ಸ್ ಮಿನಿಸ್ಟರ್ ಅವರು 12 lakh ವರೆಗೂ ಒಂದು ಟ್ಯಾಕ್ಸ್ ಫ್ರೀ ಇನ್ಕಮ್ ನ ಕ್ರಿಯೇಟ್ ಮಾಡಿದ್ರು. ಇದರಿಂದ ಏನಾಗಿದೆ, ಒಂದಷ್ಟು ಸ್ಪೆಂಡಿಂಗ್ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗ್ತಾ ಇದೆ. ಹಾಗೆ ಈ ಸರ್ಕಾರ ಎಲ್ಲರೂ ಆಂಟಿಸಿಪೇಟ್ ಮಾಡೋ ಪ್ರಕಾರ 12 lakhs ಇಟ್ ಮೇ ಗೋ ಟು 15 lakhs ಅಂತ ಹೇಳ್ತಾ ಇದ್ದಾರೆ. ಬಟ್ ನಾನು ಅದ್ರ ಬಗ್ಗೆ ಜಾಸ್ತಿ ಕಮೆಂಟ್ ಮಾಡಕ್ ಹೋಗಲ್ಲ, ಬಿಕಾಸ್ ಇಟ್ ಮೇ ಹ್ಯಾಪನ್ ಆಲ್ಸೋ. ಬಿಕಾಸ್ ಯಾಕಂದ್ರೆ 12 lakhs ಇಂದ 15 lakhs ಆದ್ರೆ ಆಶ್ಚರ್ಯನಿಲ್ಲ. ಇದರಿಂದ ಏನಾಗುತ್ತೆ ಅಂದ್ರೆ ಮಧ್ಯಮ ವರ್ಗದವ್ರಿಗೆ ಒಂದು ಈ ಖರ್ಚು ಮಾಡುವಂತ ಅವಕಾಶ ಜಾಸ್ತಿ ಇರುತ್ತೆ. ಹಾಗೆ ಒಂದಷ್ಟು ಉಳಿತಾಯ ಮಾಡೋಕ್ಕೂ ಇದರಲ್ಲಿ ಅವಕಾಶ ಸಿಗುತ್ತೆ ಅವ್ರಿಗೆ. ಇಫ್ ದೇ ಗೆಟ್ ಟಿಲ್ 15 lakh rupees ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್. ಎರಡನೇದು ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ, ಈ ಹೊಸ ನ್ಯೂ ರಿಜಿಮ್ ಅಂಡ್ ಓಲ್ಡ್ ರಿಜಿಮ್ ಅಂತ ಟ್ಯಾಕ್ಸ್ ಇದೆ. ಅದು ಹೊಸ ರಿಜಿಮ್ಗೆ ಏನಾದ್ರೂ ಒಂದಷ್ಟು ಚೇಂಜಸ್ ಮಾಡುವಂತ ಎಕ್ಸ್ಪೆಕ್ಟೇಷನ್ ಇದೆ. ಸೊ ದಟ್ ಎವ್ರಿ ಒನ್ ಶುಡ್ ಮೂವ್ ಟು ದ ನ್ಯೂ ರಿಜಿಮ್ ಅಂತ ಹೇಳ್ಬೋದು. ಹಾಗೆ ಇನ್ನಷ್ಟು ಇನ್ವೆಸ್ಟ್ಮೆಂಟ್ ಗಳಲ್ಲಿ ಒಂದಷ್ಟು ಟ್ಯಾಕ್ಸ್ ಬೆನಿಫಿಟ್ಗಳು, ಕ್ಯಾಪಿಟಲ್ ಗೇನ್ ಕೊಡುವಂತ ಚಾನ್ಸಸ್ ಇದೆ. ಸೊ ದಟ್ ಸೇವಿಂಗ್ಸ್ ಹ್ಯಾಬಿಟ್ ಜಾಸ್ತಿ ಆಗಿ ಅನ್ನೋ ದೃಷ್ಟಿಯಿಂದ ಸರ್ಕಾರ ಮಾಡುವಂಥದ್ದು. ಅದಲ್ಲದೆ ಆಸ್ ಯೂಶುವಲ್ ಗವರ್ಮೆಂಟ್ ಇಸ್ ಗೋಯಿಂಗ್ ಟು ಸ್ಪೆಂಡ್ ಮೋರ್ ಆನ್ ಇನ್ಫ್ರಾಸ್ಟ್ರಕ್ಚರ್, ಪವರ್ ಸೆಕ್ಟರ್ಮೆಂಟ್ ಆಗಿರ್ಬೋದು, ಗ್ರೀನ್ ಎನರ್ಜಿ ಆಗಿರ್ಬೋದು, ಇದ್ರ ಕಡೆನೂ ಗಮನ ಕೊಡುವಂಥದ್ದು ಕಾಣಿಸ್ತಾ ಇದೆ. ಹಾಗೇನೆ ಆಲ್ರೆಡಿ ನಾವು ನೋಡ್ತಾ ಇದ್ದೀವಿ, ಈ ಒಂದು ಕಳೆದ ಸುಮಾರು ಬಜೆಟ್ಗಳಲ್ಲಿ ಒಂದಷ್ಟು ಪಾಪ್ಯುಲರಿಸಮ್ ಪಾಪ್ಯುಲಾರಿಟಿಯನ್ನ ಕ್ರಿಯೇಟ್ ಮಾಡುವಂತ ಬಜೆಟ್ ಗಳನ್ನ ಮಾಡ್ತಾ ಇದ್ರು. ನನಗೆ ಅಂತ ಒಂದು ಪಾಪ್ಯುಲಾರಿಟಿಯನ್ನು ಈ ಬಜೆಟ್ ಅಲ್ಲಿ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಸರ್ಕಾರಕ್ಕೆ ಯಾವುದೇ ತರ ಒಂದು ಎಲೆಕ್ಷನ್ ಆಗಿರ್ಬೋದು ಅಥವಾ ಇನ್ನೇನಾದ್ರೂ ಒಂದು ಎಕ್ಸ್ಪೆಕ್ಟೇಷನ್ ಯಾವುದೂ ಇಲ್ಲ. ಸೊ ಹಾಗಾಗಿ ನನ್ಗೆ ಅನ್ಸುತ್ತೆ ಯಾವುದೇ ತರ ಒಂದು ಸರ್ಪ್ರೈಸಸ್ಗಳು ಜಾಸ್ತಿ ಇಲ್ಲದೆ ಇರಬಹುದು ಅಂತದ್ದು. ಬಟ್ ಒಂದೇನಂದ್ರೆ, ಈ ಹೊಸ ಏನೊಂದು ಬಜೆಟ್ ಅಲ್ಲಿ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದ್ರೆ, US ಟ್ಯಾರಿಫ್ ಏನಿದೆ 50% ಟ್ಯಾರಿಫ್ ಏನಿದೆ, ಅದ್ರ ಮೇಲೆ ಸರ್ಕಾರ ಒಂದಷ್ಟು ಆಂಟಿಸಿಪೇಟ್ ಮಾಡಿ ತಗೊಳ್ಳುವಂತ ಒಂದಷ್ಟು ಡಿಸಿಷನ್ಸ್ಗಳು ಇರಬಹುದು. ಇದರಿಂದ ಬರುವ ದಿನಗಳಲ್ಲಿ ಈ ತರ ಒಂದು ಸಿಚುವೇಶನ್ ಕ್ರಿಯೇಟ್ ಆದಾಗ ಹೇಗೆ ಒಂದು ಎಕನಾಮಿನ ಹ್ಯಾಂಡಲ್ ಮಾಡಬೇಕು, ಎಕನಾಮಿಕಲ್ ಕಂಡೀಷನ್ ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಡಿಸಿಷನ್ ತೆಗೆದುಕೊಳ್ಳುವಂತ ಚಾನ್ಸಸ್ ಇದೆ. ಲೆಟಸ್ ಕಾದು ಕುಳಿತುಕೊಂಡು ನೋಡೋಣ. ಬಜೆಟ್ ಕೇಳಿಸ್ಕೊಂಡಾದ್ಮೇಲೆ ಪ್ರೊಬಬ್ಲಿ ವಿ ಕ್ಯಾನ್ ಹ್ಯಾವ್ ಒನ್ ಮೋರ್ ಒಂದು ಡಿಸ್ಕಷನ್ ಮಾಡುವಂತ ಅವಕಾಶ ಸಿಕ್ಕರೆ ಖಂಡಿತ ಮಾಡೋಣ. ಇಷ್ಟು ಮಟ್ಟಿಗೆ ಹೇಳೋದಾದ್ರೆ, ಯಾವುದೇ ತರ ಒಂದು ಬಜೆಟ್ ಮಾರ್ಕೆಟ್ ಮೇಲೆ ಒಂದು ಅಫೆಕ್ಟ್ ಆಗುತ್ತೆ ಅಂತ ಕೇಳಿದ್ರೆ, ನನ್ನ ಪ್ರಕಾರ ಇಲ್ಲಿವರೆಗೆ ಬಜೆಟ್ ಇಂದ ಮಾರ್ಕೆಟ್ ಅಲ್ಲಿ ಒಂದು ಟೆಂಪರರಿ ಫ್ಲಕ್ಚುಯೇಷನ್ ಕ್ರಿಯೇಟ್ ಆಗಿರೋದು ನೋಡ್ತಾ ಇದ್ದೀವಿ. ಅದು ನಾರ್ಮಲ್ ಮಾರ್ಕೆಟ್ ಏನಲ್ಲಿ ಬಜೆಟ್ ಇದ್ದಾಗ ಆಗ್ತಾ ಇತ್ತು. ಇವತ್ತು ಸಂಡೇ ಇರೋದ್ರಿಂದ ಮಾರ್ಕೆಟ್ ಇಲ್ಲ, ಬಜೆಟ್ ಇದೆ. ನನ್ನ ಪ್ರಕಾರ ಅದು ನಾಳೆ ಬೆಳಿಗ್ಗೆ ಅಷ್ಟೇ ಅದೆಲ್ಲಾನು ಒಂದಷ್ಟು ಡಿಸ್ಕೌಂಟ್ ಆಗಿರುತ್ತೆ ಇನ್ಫಾರ್ಮೇಶನ್. ಬಟ್ ಆದ್ರೂ ಸಹ ಮುಂದಿನ ಬರೋ ದಿನಗಳಲ್ಲಿ ಈ ಒಂದು ಓವರ್ ಆಲ್ ಬಜೆಟ್ ಏನಿದೆ ಅಂದ್ರೆ ಒಂದು ಪ್ರೋ ಎಕನಾಮಿಕಲ್ ಗ್ರೋತ್ ಆಗಿರೋದ್ರಿಂದ ಇದು ಒಂದು ಮಾರ್ಕೆಟ್ ಪಾಯಿಂಟ್ ಆಫ್ ವ್ಯೂ ಇಟ್ಸ್ ಗೋಯಿಂಗ್ ಟು ಹ್ಯಾವ್ ಅ ಗುಡ್ ಬೆನಿಫಿಟ್ ಅಂತ ನನಗೆ ಅನ್ಸುತ್ತೆ. ಹಾಗೆ ಏನೊಂದು ನಂಬರ್ ಆಫ್ ನಾವೇನ್ ನೋಡ್ತಾ ಇದ್ದೀವಿ, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ DI ಅಂತ ಏನ್ ಕರಿತೀವಿ, ದೀಸ್ ಇನ್ವೆಸ್ಟ್ಮೆಂಟ್ಸ್ ಆರ್ ಇನ್ಕ್ರೀಸಿಂಗ್, ಪಾರ್ಟಿಸಿಪೇಷನ್ ಆಫ್ ರಿಟೇಲ್ ಇನ್ವೆಸ್ಟರ್ಸ್ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಹಾಗಾಗಿ ಇದೆಲ್ಲಾನು ಒಟ್ಟಿಗೆ ನಾವು ಗಮನ ತೆಗೆದುಕೊಳ್ಳೋದೇ ಆದ್ರೆ, ಬರೋ ದಿನಗಳಲ್ಲಿ ಎಕನಾಮಿಕಲ್ ಫಂಡಮೆಂಟಲ್ ರೈಟ್ ಆಗಿರೋದ್ರಿಂದ, ಸ್ಟ್ರಾಂಗ್ ಆಗಿರೋದ್ರಿಂದ, ಎಷ್ಟೇ ಒಂದು ಜಿಯೋಪೊಲಿಟಿಕಲ್ ಇಶ್ಯೂ ಮತ್ತು ಔಟ್ಸೈಡ್ ಅವರ್ ಕಂಟ್ರಿ ಏನೇನ್ ನಡೀತಾ ಇದೆ, ಇಂಡಿಯಾ ಇಸ್ ಹ್ಯಾವಿಂಗ್ ಅ ವೆರಿ ಕ್ಲಿಯರ್ ಕಟ್ ಥಿಂಗ್ ದಟ್ ವೇಟ್ ಅಂಡ್ ವಾಚ್ ಸ್ಟ್ರಾಟಜಿ ಇದ್ದೀವಿ. ಯಾವುದೇ ತರ ಒಂದು ಎಮೋಷನಲ್ ಆಗಿ ಮತ್ತೆ ಒಂದು ಕ್ವಿಕ್ ಡಿಸಿಷನ್ ತೆಗೆದುಕೊಳ್ಳುವಂತ ಮೂಡಲ್ಲಿ ಈ ಸರ್ಕಾರ ಇಲ್ಲದೆ ಇರೋದ್ರಿಂದ ಇದು ನಮ್ಗೊಂಥರ ಅಡ್ವಾಂಟೇಜ್ ಆಗಿ ನಡೀತಾ ಇದೆ. ಸೊ ಹಾಗಾಗಿ ನಮ್ಮ ಒಂದು ಆತ್ಮನಿರ್ಭರ್ ಭಾರತ್ ಅಂತ ಏನ್ ಹೇಳ್ತಾ ಇದೀವಿ,
ಸೆಲ್ಫ್ ರಿಕ್ವೈರ್ಮೆಂಟ್ ಅಂಡ್ ಸೆಲ್ಫ್ ಮ್ಯಾನುಫ್ಯಾಕ್ಚರಿಂಗ್ಗೆ ಏನು ಒತ್ತು ಕೊಡುವಂಥದ್ದಾಗಿರ್ಬೋದು, ಸರ್ವಿಸ್ ಇಂಡಸ್ಟ್ರಿ ಆಗಿರ್ಬೋದು, ಇದೆಲ್ಲನೂ ನಮಗೆ ಬರುವಂಥ ದಿನಗಳಲ್ಲಿ ಹೆಲ್ಪ್ ಆಗಕ್ಕೆ ಹೋಗ್ತಾ ಇದೆ. ಹಾಗೇನೆ ಹೊಸ ಹೊಸ ಟೆಕ್ನಾಲಜಿ ಇಂಟ್ರೊಡಕ್ಷನ್ ಆಗ್ತಾ ಇರುವಂಥದ್ದು, ಮತ್ತೆ ಮ್ಯಾನುಫ್ಯಾಕ್ಚರಿಂಗ್ ಸೆಗ್ಮೆಂಟ್ಗಳಲ್ಲಿ ಏನೊಂದು ಆಪ್ಷನ್ಸ್ಗಳು ಕ್ರಿಯೇಟ್ ಮಾಡ್ತಾ ಇದೆ. ಎಸ್ಪೆಷಲಿ MSMEಗಳಿಗೆ ಒಂದಷ್ಟು ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಕೊಡುವಂಥದ್ರ ಬಗ್ಗೆ ಸರ್ಕಾರ ಯೋಚನೆ ಮಾಡ್ತಾ ಇರೋದು. ಓವರ್ ಆಲ್ ದೀಸ್ ಆರ್ ಆಲ್ ಗೋಯಿಂಗ್ ಟು ಬೂಸ್ಟ್ ಅವರ್ ಎಕನಾಮಿ ಇನ್ ಫ್ಯೂಚರ್ ಡೇಸ್ ಅಂತ. ಹಾಗಾಗಿ ವಿತೌಟ್ ಮಚ್ ಡಿಸ್ಟರ್ಬಿಂಗ್, ಲೈಕ್ ನೀವು ಬಹಳಷ್ಟು ಎಕನಾಮಿಕಲಿ ಏನ್ ಚೇಂಜ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ವರಿ ಮಾಡೋದಕ್ಕಿಂತ ಮುಖ್ಯವಾಗಿ ನಿಮ್ಮ ಲೈಫ್ ಅಲ್ಲಿ ನಿಮ್ಮ ಒಂದು ಫೈನಾನ್ಷಿಯಲ್ ಗೋಲ್ಸ್ ಗಳಲ್ಲಿ ರಿಕ್ವೈರ್ಮೆಂಟ್ ಏನ್ ನಡೀತಾ ಇದೆ, ವಾಟ್ ಈಸ್ ಗೋಯಿಂಗ್ ಟು ಡೂ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್ ಟು ಡೂ ಇನ್ ಅವರ್ ಲೈಫ್, ಇನ್ಕ್ರೀಸಿಂಗ್ ದ ಸೇವಿಂಗ್ಸ್, increasing in the right asset class, diversifying our portfolio, and make sure that your goals are aligned with your investments. ಇಷ್ಟನ್ನ ನೀವು ತಿಳ್ಕೊಂಡು ಮಾಡಿದೆ ಆದ್ರೆ ಬರೋ ದಿನಗಳಲ್ಲಿ ವಿ ಕ್ಯಾನ್ ಗೆಟ್ ಟರ್ನ್ ಅರೌಂಡ್ ಗ್ರೋತ್ ನಾವು ನೋಡ್ಬೋದು ಅಂತ ಹೇಳ್ಬೋದು. ಓಕೆ, ಇಷ್ಟು ಮಟ್ಟಿಗೆ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಒಂದಷ್ಟು ಪ್ರಶ್ನೆಗಳು ತೆಗೆದುಕೊಳ್ಳೋಣ. ಗೀತಾ ಪ್ರಿಯರು ಏನಾದ್ರು ಪ್ರಶ್ನೆಗಳಿದ್ರೆ ಡೆಫಿನೆಟ್ಲಿ ವಿ ಕ್ಯಾನ್ ಟೇಕ್ ದಟ್. ಎಸ್ ಸರ್, ಡೆಫಿನೆಟ್ಲಿ ಸರ್. ಮೊದಲನೇ ಪ್ರಶ್ನೆ, ಎಲ್ಲರೂ ನಿರೀಕ್ಷೆ ಮಾಡೋ ಹಾಗೆ ಬೆಳ್ಳಿ ಮತ್ತು ಚಿನ್ನದ ಬೆಲೆ ಏಕೆ ಹೆಚ್ಚಾಗ್ತಾ ಇದೆ? ಒಮ್ಮೆಲೆ ಏರಿದ ಚಿನ್ನದ ಹಾಗೂ ಅದಕ್ಕೂ ಮೀರಿ ಏರಿದ ಬೆಳ್ಳಿಯ ಬೆಲೆಯ ಏರಿಕೆಯ ಕಾರಣಗಳೇನು ಅಂತ ಕೇಳ್ತಿದ್ದಾರೆ ಸರ್. ನಾರ್ಮಲಿ ಗೋಲ್ಡ್ ಮತ್ತೆ ಸಿಲ್ವರ್, ಗೋಲ್ಡ್ಗೆ ಅದರದೇ ಆದಂತ ಒಂದು ರೀಸನ್ಗಳಿದೆ, ಸಿಲ್ವರ್ಗೂ ಅದರದೇ ಆದಂತ ರೀಸನ್ಗಳಿದೆ. ಲೆಟ್ ಅಸ್ ಟಾಕ್ ಫಸ್ಟ್ ಗೋಲ್ಡ್. ನಾರ್ಮಲಿ ಗೋಲ್ಡ್ ನಾವು ಎರಡು ತರ ನೋಡ್ಬೋದು. ಅದನ್ನ ಒಂದು ಕಮೋಡಿಟಿ ಆಗಿ ಟ್ರೀಟ್ ಮಾಡ್ಬೋದು ಅಥವಾ ಒಂದು ಕರೆನ್ಸಿ ಆಗಿನೂ ಟ್ರೀಟ್ ಮಾಡ್ಬೋದು. ಕಮೋಡಿಟಿ ಅಂತ ಟ್ರೀಟ್ ಮಾಡೋದೇ ಆದ್ರೆ ಕಮೋಡಿಟಿನಲ್ಲಿ ಇವತ್ತು ಗೋಲ್ಡ್ ಯೂಸೇಜ್ ಇನ್ ಸಮ್ ಆಫ್ ದ ಇಂಡಸ್ಟ್ರೀಸ್ ಇದೆ, ಅದರಲ್ಲಿ ಏನು ಬಹಳಷ್ಟು ಚೇಂಜಸ್ ಆಗಿಲ್ಲ. ಬಟ್ ಯಾವಾಗ್ಲೂ ನಾವು ಇಲ್ಲಿವರೆಗೆ ಹಿಸ್ಟಾರಿಕಲ್ ತೆಗೆದು ನೋಡಿದಾಗ ಯಾವಾಗ ಒಂದು ಗ್ಲೋಬಲ್ ಅನ್ಸರ್ಟನಿಟಿ ಇದೆ ಅಥವಾ ವಾರ್ ಅಂತ ಸಿಚುವೇಶನ್ಗಳಾಗಿರ್ಬೋದು ಅಥವಾ ಡಾಲರ್ ವೀಕ್ ಆಗಿರುವಂತದ್ದು ಆಗಿರ್ಬೋದು, ಇಂಥ ಎಲ್ಲಾ ಟೈಮ್ ಅಲ್ಲೂ ಸಹ ಗೋಲ್ಡ್ ಒಂದು ಅಪ್ರಿಶಿಯೇಟ್ ಆಗಿರೋದು ನಾವು ನೋಡ್ತಾ ಇದೀವಿ. ಈಗೆಲ್ಲ ನಾವು ನೋಡಿದ್ವಿ. ಇವಾಗ ಈ ಟ್ರಂಪ್ ಬಂದ ಮೇಲೆನೆ US ಎಕನಾಮಿಗಳಲ್ಲಿ ತೆಗೆದುಕೊಳ್ಳುವಂತ ನಿರ್ಧಾರಗಳಿಂದ ಏನಾಗಿದೆ, ನಾನ್ US ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ USA ಜೊತೆ ಇಲ್ಲದೆ ಇರುವಂತ ಎಷ್ಟೋ ಕಂಟ್ರಿಗಳಿದೆ. ಆ ಕಂಟ್ರಿಗಳಲ್ಲಿ ದೇ ಆರ್ ಹ್ಯಾವಿಂಗ್ ದೇರ್ ಓನ್ ಸ್ಟ್ರಾಟಜಿ ಟು ಓವರ್ಕಮ್ ಡಿಪೆಂಡೆನ್ಸಿ ಆನ್ ದ ಡಾಲರ್. ಸೊ ಇವತ್ತು ಬ್ರಿಕ್ಸ್ ಕಂಟ್ರಿಗಳಲ್ಲೂ ಅದನ್ನೇ ನಡೀತಾ ಇದೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ಈ ಒಂದು ಅನ್ಸರ್ಟನಿಟಿ ಟೈಮ್ ಅಲ್ಲಿ ಲಾಟ್ ಆಫ್ ಸೆಂಟ್ರಲ್ ಬ್ಯಾಂಕ್ಸ್ ಆರ್ ಬೈಯಿಂಗ್ ಗೋಲ್ಡ್. ಸೊ ಹಾಗಾಗಿ ಏನಾಗ್ತದೆ, ವೆನ್ ಸೆಂಟ್ರಲ್ ಬ್ಯಾಂಕ್ಸ್ ಆರ್ ಆಫ್ಲೋಡಿಂಗ್ ದ ಡಾಲರ್ ಅಂಡ್ ಬೈಯಿಂಗ್ ದ ಗೋಲ್ಡ್, naturally when buying happens, gold is pressure towards up ನಡೀತಾ ಇದೆ. ಸೊ ಹಾಗಾಗಿ ಇದು ಎಲ್ಲಿವರೆಗೆ ಹೇಗ್ ನಡೀತೆ ಅನ್ನೋದು ಯಾರು ಆಂಟಿಸಿಪೇಟ್ ಮಾಡಿಲ್ಲ. ಇವತ್ತು ಈ ಒಂದು ಅನ್ಸರ್ಟನಿಟಿ ಟೈಮ್ ಅಲ್ಲಿ ಗೋಲ್ಡ್ ಈ ತರ ಮೂವ್ ಆಗ್ತಾ ಇರೋದು ಯಾರು ಆಂಟಿಸಿಪೇಟ್ ಮಾಡಿದ್ರ ಅಂತಂದ್ರೆ ಇಟ್ ಇಸ್ ಅ ಡಿಬೇಟಬಲ್. ಪೀಪಲ್ ಮೇ ನಾಟ್ ಬಿ ಎಕ್ಸ್ಪೆಕ್ಟೆಡ್ ದೀಸ್ ಲೆವೆಲ್ಸ್. ಬಟ್ ಒಂದೇನಪ್ಪಾ ಅಂತಂದ್ರೆ ಇದು ಸಸ್ಟೈನೇಬಲ್ ಗ್ರೋತ್ ಈ ತರ ಮೇಲೋಗ್ಬಿಟ್ಟು ನಿಂತ್ಕೊಳ್ಳುತ್ತಾ ಅಂತ ಪ್ರಶ್ನೆ ಕೇಳಿದ್ರೆ ನನ್ನ ಒಂದು ಪರ್ಸನಲ್ ವ್ಯೂ ಅಲ್ಲಿ ಅದು ಖಂಡಿತ ಇಲ್ಲ ಅಂತ ಅನ್ಸುತ್ತೆ. ಯಾಕಂತಂದ್ರೆ ಯಾವುದೇ ಒಂದು ಲೆವೆಲ್ ಅಲ್ಲಿ ಗೋಲ್ಡ್ ಅನ್ನ ನಾವು ಈ ತರ ಒಂದು ಶಾರ್ಟ್ ಪೀರಿಯಡ್ ಅಲ್ಲಿ ಮೂವ್ಮೆಂಟ್ ಆದಾಗ ಅದು ಸಸ್ಟೈನೇಬಲ್ ಗ್ರೋತ್ ಅಂತ ಕೇಳಿದ್ರೆ ಇಲ್ಲ. ಈಗ ರೀಸೆಂಟ್ಲಿ ನೋಡಿರ್ಬೋದಲ್ಲ, ಕಳೆದ 2 ದಿನದಲ್ಲಿ 10-15% ಅಷ್ಟು ಗೋಲ್ಡ್ ಕರೆಕ್ಷನ್ ತಗೊಂಡಿದೆ. ಸೊ ಹಾಗಾಗಿ ಇಂಥ ಒಂದು ಸಂದರ್ಭದಲ್ಲಿ ನಾವು ಫಾಲಿಂಗ್ ನೈಫ್ ತರಾನು ಆಗುವಂತ ಸಿಚುವೇಶನ್ ಇರುತ್ತೆ. ಸೊ ಹಾಗಾಗಿ ವಿ ನೀಡ್ ಟು ಬಿ ವೆರಿ ಕೇರ್ಫುಲ್ ಇನ್ವೆಸ್ಟಿಂಗ್ ಇನ್ ದ ಗೋಲ್ಡ್ ಅಟ್ ದಿಸ್ ಟೈಮ್. ಬಟ್ ಮೇಲೋಗಕ್ಕೆ ಕಾರಣ ಬಂದ್ಬಿಟ್ಟು ಡೆಫಿನೆಟ್ಲಿ ಐ ಮೆನ್ಷನ್ ದಟ್ ಒನ್ ಈಸ್ ಸೆಂಟ್ರಲ್ ಬ್ಯಾಂಕ್ ಬೈ ಮಾಡ್ತಾ ಇರುವಂತದ್ದಾಗಿರ್ಬೋದು, 2ನೇದು ಗ್ಲೋಬಲ್ ಅನ್ಸರ್ಟನಿಟಿ ಮತ್ತು 3ನೇದು ಡಾಲರ್ ವೀಕ್ ಆಗಿರುವಂತದ್ದು. ಈ 3 ವಿಷಯಗಳು. I'm talking about dollar weak not in terms of rupees. Dollar weak in the overall economical point of view ಆಗ್ತಾ ಇದೆ. ಹಾಗಾಗಿನೇ ಟ್ರಂಪ್ ತೆಗೆದುಕೊಳ್ಳುವಂತ ಸುಮಾರಷ್ಟು ನಿರ್ಧಾರಗಳು ಅದ್ರ ರಿಲೇಟೆಡ್ ಆಗಿ ಇರೋದ್ರಿಂದ ಡಾಲರ್ ಸ್ಟ್ರಾಂಗ್ ಆಗ್ತಾ ಇದೆ. ಕಮಿಂಗ್ ಟು ದ ಸಿಲ್ವರ್ ಅಂತ ತೆಗೆದುಕೊಳ್ಳೋದಾದ್ರೆ ನಮ್ಗೆಲ್ಲ ಗೊತ್ತಿದೆ, ಸಿಲ್ವರ್ ಬಂದ್ಬಿಟ್ಟು ಇಟ್ಸ್ ಮೋರ್ ಆಫ್ ಇಂಡಸ್ಟ್ರಿಯಲ್ ಯೂಸ್ ಇರುವಂತದ್ದು, ಬ್ಯಾಟ್ರಿಗಳಲ್ಲಿ ಮತ್ತೆ ಸೆಮಿ ಕಂಡಕ್ಟರ್ಗಳಲ್ಲಿ ಯೂಸ್ ಮಾಡುವಂತ ಒಂದು ಇಂಪಾರ್ಟೆಂಟ್ ಮೆಟಲ್. ಬಟ್ ಸಿಲ್ವರ್ ಇಟ್ ಸೆಲ್ಫ್ ವಿಲ್ ನಾಟ್ ಡು ದ ಅದ್ರದ್ದು ಮೈನಿಂಗ್ ಆಗಲ್ಲ. ಸಿಲ್ವರ್ ಇಸ್ ಕಮ್ ಔಟ್ ಆಫ್ ದ ಜಿಂಕ್ ಅಂತ ಹೇಳ್ತಾರೆ. ಸೊ ಇಂಥ ಟೈಮಲ್ಲಿ ಏನಾಗಿದೆ, ದರ್ ಇಸ್ ಎ ಹ್ಯೂಜ್ ಡಿಮ್ಯಾಂಡ್ ಬಿಕಾಸ್ ಆಫ್ ದ ಒಂದ್ ಕಡೆ ಕ್ರೂಡ್ ಆಯಿಲ್ ನ ಕಂಟ್ರೋಲ್ ನ ಕಂಪ್ಲೀಟ್ಲಿ US ತೆಗೆದುಕೊಳ್ತಾ ಇರೋದ್ರಿಂದ, ಇನ್ನೊಂದ್ ಕಡೆ ಬ್ಯಾಟ್ರಿ ಅಂಡ್ ವೆಹಿಕಲ್ ಗಳಿಗೂ ಡಿಮ್ಯಾಂಡ್ ಕ್ರಿಯೇಟ್ ಆಗ್ತಾ ಇದೆ. ಸೊ ಹಿಂಗಾಗಿ
ಬರುವಂತ ದಿನಗಳಲ್ಲಿ ಏನೋ ಆಂಟಿಸಿಪೇಟ್ ಆಗ್ತದೆ ಆಟೋಮೊಬೈಲ್ ಸೆಕ್ಟರ್ಗಳಲ್ಲಿ ಆಗಿರ್ಬೋದು ಮತ್ತೆ ಇಂಡಸ್ಟ್ರಿಯಲ್ ಸೆಕ್ಟರ್ಗಳಲ್ಲಿ ಸಿಲ್ವರ್ ಯೂಸೇಜ್ ಆಗಿದೆ. ಇದರಿಂದ ಓವರ್ ಆಲ್ ಒಂದು ಸಿಲ್ವರ್ ಮೂಮೆಂಟಮ್ ತೆಗೆದುಕೊಂಡು ಸಿಲ್ವರ್ ಈ ತರ ಮೇಲೆ ಹೋಗ್ತಾರೆ. ಬಟ್ ಅಗೇನ್ ಸೇಮ್ ಥಿಂಗ್ ಇಸ್ ಇಟ್ ರೈಟ್ ಅಂತ ಇನ್ವೆಸ್ಟ್ ಅಂದ್ರೆ ನೀವು ಕಳೆದ 2 ದಿನದಲ್ಲಿ ಸಿಲ್ವರ್ ಹ್ಯಾಸ್ ಟೇಕನ್ ಆಲ್ಮೋಸ್ಟ್ 20-25% ಅಷ್ಟು ಕರೆಕ್ಷನ್ ತಗೊಂಡ್ಕೊಂಡಿದೆ. ಸೊ ಹಾಗಾಗಿ ಈ ಲೆವೆಲ್ಗಳಲ್ಲಿ ನಾವು ಈ ಏನೇ ರೀಸನ್ಗಳಿದ್ರು ಆ ರೀಸನ್ಗಳನ್ನ ನಾವು ಚೇಂಜ್ ಮಾಡೋಕ್ಕಿಂತ ಅದಕ್ಕೆ when this type of ಕಂಟಿನ್ಯೂಸ್ಲಿ ಬೈಯಿಂಗ್ ಹ್ಯಾಪನ್ಸ್ ಅಂಡ್ ದಿಸ್ ಟೈಪ್ ಆಫ್ ಮಾರ್ಕೆಟ್ ನಾನು ಮುಂಚೆನೂ ನೋಡಿರೋದಿದೆ. ಬಟ್ ಇಂಥ ಟೈಮಲ್ಲಿ ಯಾರೇ ಇನ್ವೆಸ್ಟ್ ಮಾಡ್ಬೇಕಾದ್ರೂ ಸ್ವಲ್ಪ ಕಾಶಿಯಸ್ ಆಗಿ ಇನ್ವೆಸ್ಟ್ ಮಾಡೋದು ಬೆಟರ್ ಅಂತ ನನಗೆ ಅನ್ಸುತ್ತೆ. ಸೊ ದೀಸ್ ಆರ್ ದ 2 reasons we can see that gold and silver are going up. ಬಟ್ ಆಂಟಿಸಿಪೇಟ್ ಮಾಡಿದ್ರೆ ಯಾರಾದ್ರೂ ಖಂಡಿತ ಇಲ್ಲ, ಯಾಕಂದ್ರೆ ಈ ಲೆವೆಲ್ ಯಾರು ಆಂಟಿಸಿಪೇಟ್ ಮಾಡಿಲ್ಲ. ಬಟ್ ಸಮ್ಟೈಮ್ಸ್ ಮಾರ್ಕೆಟ್ ಮೂಮೆಂಟಮ್ ತಗೊಂಡಾಗ ಎಲ್ಲಿವರೆಗೆ ಹೋಗುತ್ತೆ ಅನ್ನೋದು ಯಾರಿಗೂ ಹೇಳಕ್ಕಾಗಲ್ಲ. ಅದೇ ಒಂದು ಸ್ಥಿತಿ ಇವತ್ತು ಮಾರ್ಕೆಟ್ ನಾವು ನೋಡ್ತಿದ್ದೀವಿ. ಓಕೆ ಸರ್, ಇಂತಹ ಮಾರ್ಕೆಟ್ ಬಗ್ಗೆ ನೀವು ಎಲ್ಲ ವಿಶೇಷವಾಗಿ ಎಲ್ಲ ಹೇಳಿದಿರಿ. ಬಟ್ ಇಂಥ ಮಾರ್ಕೆಟ್ ನಲ್ಲಿ ಕೇವಲ ಬೆಳ್ಳಿ ಮತ್ತು ಚಿನ್ನದಲ್ಲಿ ಮಾತ್ರ ಹೂಡಿಕೆ ಮಾಡಬಹುದಾ ಅಥವಾ ಬೇರೆ ಹೂಡಿಕೆಗಳು ಮಾಡಬಹುದಾ? ಇದು ಸರಿಯಾದ ಸಮಯನ ಬೆಳ್ಳಿ ಅಥವಾ ಚಿನ್ನದಲ್ಲಿ ಹೂಡಿಕೆ ಮಾಡ್ಲಿಕ್ಕೆ ಅಂತ ಕೇಳ್ತಿದ್ದಾರೆ ಸರ್. ಖಂಡಿತ ಇಂಥ ಒಂದು ಸಮಯದಲ್ಲಿ ಗೋಲ್ಡ್ ಅಂಡ್ ಸಿಲ್ವರ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕಾ ಅಂತ ಕೇಳಿದ್ರೆ ನನ್ನ ಆನ್ಸರ್ ಬಂದ್ಬಿಟ್ಟು ಎಸ್ ಅಂಡ್ ನೋ ಅಂತ ಹೇಳ್ತೀನಿ. ಒಂದು ನೋ ಅಂತ ಯಾಕೆ ಹೇಳ್ತೀನಿ ಅಂದ್ರೆ ಇಂಥ ಟೈಮಲ್ಲಿ ನೀವೇನಾದ್ರು ಲಂಪ್ಸಮ್ ದುಡ್ಡು ಹಾಕ್ಬಿಟ್ಟು ಮಾರ್ಕೆಟ್ ಅಲ್ಲಿ ಒಂದು ರಿಟರ್ನ್ಸ್ ನ ಎಕ್ಸ್ಪೆಕ್ಟ್ ಮಾಡಕ್ ಹೋಗ್ತಾ ಇದ್ರೆ ಖಂಡಿತ ಯು ಆರ್ ಟೇಕಿಂಗ್ ವೆರಿ ಹೈ ರಿಸ್ಕ್ ಬೆಟ್ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಆಲ್ರೆಡಿ ಯು ಆರ್ ಅಟ್ ಅ ವೆರಿ ಹೈ ಲೆವೆಲ್ ಅಂಡ್ ಬೈಯಿಂಗ್ ಅಟ್ ದಿಸ್ ಲೆವೆಲ್ ಅಂಡ್ ಮೇಕಿಂಗ್ ಪ್ರಾಫಿಟ್ ಔಟ್ ಆಫ್ ದಟ್ ಈಸ್ ಡೆಫಿನೆಟ್ಲಿ ಗೋಯಿಂಗ್ ಟು ಬಿ ಲಿಟಲ್ ರಿಸ್ಕಿ ಅಂತ ಅನ್ಸುತ್ತೆ. ಬಟ್ ನಿಮ್ಗೆ ಅದರಲ್ಲಿ ಹೂಡಿಕೆ ಮಾಡಲೇಬೇಕು ಅಂದ್ರೆ ಓವರ್ ಆಲ್ ಯುವರ್ ಪೋರ್ಟ್ಫೋಲಿಯೋ ಇವತ್ತು ನಾನು ಹೇಳೋದು ಯು ಶುಡ್ ನಾಟ್ ಬಿ ಮೋರ್ ದನ್ 5-10%. ಆಮೇಲೆ ಎರಡನೇದು SIP ಮಾರ್ಗದಲ್ಲಿ ಅಂದ್ರೆ ಇನ್ಸ್ಟೆಡ್ ಆಫ್ ಯುವರ್ ಇನ್ವೆಸ್ಟಿಂಗ್ ಫಿಸಿಕಲ್ ಗೋಲ್ಡ್ ಅಂಡ್ ಫಿಸಿಕಲ್ ಸಿಲ್ವರ್, ಗೋ ವಿತ್ ETF ಅಥವಾ ಫಂಡ್ ಆಫ್ ಫಂಡ್ ಇದೆ. ಅದರಲ್ಲಿ ಒಂದು SIP ಗಳ ಮೂಲಕ 500ರಿಂದ 1000 ರೂಪಾಯಿವರೆಗೂ ಮಾಡಬಹುದು ಅಥವಾ ಎನಿಥಿಂಗ್ ಅಬೌವ್ ದಟ್ ಆಲ್ಸೋ ಯು ಕ್ಯಾನ್ ಡೂ ಇಟ್. ಬಟ್ ಇನ್ಸ್ಟೆಡ್ ಆಫ್ ಒನ್ ಟೈಮ್ ಬೈ ಮಾಡೋ ಬದಲಿ ಯು ಶುಡ್ ಬೈ ಅನ್ನ ಸಿಸ್ಟಮೆಟಿಕ್ ವೇ ಅಂಡ್ ಅದ್ರ ಮಧ್ಯದಲ್ಲಿ ಏನಾದ್ರೂ ಒಂದು ಮೇಜರ್ ಕರೆಕ್ಷನ್, ಈಗ ಒಂದು 20-25% ಕರೆಕ್ಷನ್ ಆಯ್ತು, ಯು ಕ್ಯಾನ್ ಇನ್ವೆಸ್ಟ್ ಲಿಟಲ್ ಬಿಟ್ ಆಫ್ ಆನ್ ಲಂಸಮ್ ಆಲ್ಸೋ. ಬಟ್ ಒಂದು ಇಂಪಾರ್ಟೆಂಟ್, ನಿಮ್ಮ ಇನ್ವೆಸ್ಟ್ಮೆಂಟ್ ಅಬ್ಜೆಕ್ಟಿವ್ ಶುಡ್ ಬಿ ಮೋರ್ ದನ್ 5 to 8 years ಇರಬೇಕು. ನೀವೇನಾದ್ರು 5 to 8 ಮಂತ್ ಮೈಂಡ್ ಅಲ್ಲಿ ಇಟ್ಕೊಂಡು ಏನೋ ಮಾಡ್ತಾ ಇದ್ರೆ ಅಂದ್ರೆ ಯು ಆರ್ ಗೋಯಿಂಗ್ ಟು ಡೂ ದ ಟ್ರೇಡ್ ವಿಚ್ ವಿ ಡೋಂಟ್ ರೆಕಮೆಂಡ್. 5 to 8 years ಮೈಂಡ್ ಅಲ್ಲಿ ಇಟ್ಕೊಂಡು ನೀವು ಮಂತ್ಲಿ SIP ಮಾಡೋದಾದ್ರೆ ಈ ಲೆವೆಲ್ ಅಲ್ಲೂ ಮಾಡ್ಬೋದು. ಬಟ್ ಏನಾಗುತ್ತೆ ಅವಾಗ ನಿಮ್ಗೊಂದು ಟೈಮ್ ಕರೆಕ್ಷನ್ ಜೊತೆನೆ ಒಂದು ಅವರೇಜಿಂಗ್ ಸಿಗುತ್ತೆ. And averaging price also will be lower than the market price ಇರುತ್ತೆ. So that is going to helpful ಅಂತ ನನಗೆ ಅನ್ಸುತ್ತೆ. ಸೊ ಹಾಗಾಗಿ ಇದನ್ನ ನಾವು ಮೈಂಡ್ ಅಲ್ಲಿ ಇಟ್ಕೊಂಡು ಮಾಡೋದೇ ಬೆಟರ್ ಅಂತ ಅನ್ಸುತ್ತೆ. ಹಾಗೇನೆ ಗೋಲ್ಡ್ನು ಸಹ ಅದೇ, ಇನ್ಸ್ಟೆಡ್ ಆಫ್ ಬೈಯಿಂಗ್ ಒನ್ ಟೈಮ್ ವಿ ಕ್ಯಾನ್ ಗೋ ವಿತ್ SIP ಇಂದ ETF ಆಗಿರ್ಬೋದು ಅಥವಾ ಫಂಡ್ ಆಫ್ ಫಂಡ್ ಅಲ್ಲಿ ಮಾಡೋದು ಬೆಟ್ರು. ಆಲ್ರೆಡಿ ಮಾರ್ಕೆಟ್ ಅಲ್ಲಿ ಬಹಳಷ್ಟು ಫಂಡ್ ಆಫ್ ಫಂಡ್ಗಳಿದೆ ವಿಚ್ ಆರ್ ಇನ್ವೆಸ್ಟಿಂಗ್ ಇನ್ ಗೋಲ್ಡ್ ಅಂಡ್ ಸಿಲ್ವರ್. ಐ ಥಿಂಕ್ ದೀಸ್ ಇನ್ವೆಸ್ಟ್ಮೆಂಟ್ ವಿಲ್ ಬಿ ಬೆಟರ್ ಇನ್ಸ್ಟೆಡ್ ಆಫ್ ಗೋಯಿಂಗ್ ಫಾರ್ ಲಂಸಮ್ ಅಂತ ಹೇಳಿ. ಸೊ ನನ್ನ ಪ್ರಕಾರ ಇನ್ವೆಸ್ಟ್ಮೆಂಟ್ ಅಬ್ಜೆಕ್ಟಿವ್ ಶುಡ್ ಬಿ ಮಿನಿಮಮ್ 5 to 8 years ಇಟ್ಕೊಂಡು ಇನ್ವೆಸ್ಟ್ ಮಾಡ್ಬೋದು. ಓಕೆ ಸರ್, ಮೊನ್ನೆ ಪ್ರಶ್ನೆ ಈಗಾಗಲೇ ಹೇಳಿರೋ ತರ ಬಹು ನಿರೀಕ್ಷಿತ 2026 ಮಹತ್ವದ ಕೇಂದ್ರ ಬಜೆಟ್ ಮಂಡನೆ ಬಂದೇ ಬಿಡ್ತು. ಯಾವೆಲ್ಲ ಅಂಶಗಳು ಪರಿಗಣನೆಯಲ್ಲಿ ಇರುತ್ತವೆ, ಯಾವ ಕ್ಷೇತ್ರಗಳಿಗೆ ಆದ್ಯತೆ ಇರುತ್ತವೆ ಹಾಗೂ ಟ್ಯಾಕ್ಸ್ ಬಗ್ಗೆ, ಹೂಡಿಕೆಯ ಬಗ್ಗೆ ನಮ್ಮ ಹೂಡಿಕೆದಾರರು ಏನು ನಿರೀಕ್ಷಿಸಬಹುದು ಸರ್? ಮತ್ತೆ ಆಸ್ ಎಕ್ಸ್ಪೆಕ್ಟೆಡ್ ಅವರು ಬಜೆಟ್ ನಲ್ಲಿ ಎಕನಾಮಿಕ್ ಗ್ರೋತ್ ಅಥವಾ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅಥವಾ ಎಂಪ್ಲಾಯ್ಮೆಂಟ್ ಜನರೇಷನ್ ಬಗ್ಗೆನೂ ಮಾತನಾಡ್ಲಿಕ್ಕೆ ಹೋಗ್ತಿದ್ದಾರೆ ಅಂತ ಗೊತ್ತಾಗಿದೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಸರ್? ನಾರ್ಮಲಿ ಬಜೆಟ್ ಅಂತ ತಕ್ಷಣ ಎಲ್ಲ ವಿಷಯಗಳು ಮಾತಾಡೇ ಆಗ್ತದೆ. ಯಾಕಂದ್ರೆ ಒಂದು ಟ್ಯಾಕ್ಸ್ ಬಗ್ಗೆ ಆಗಿರ್ಬೋದು ಅಥವಾ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು. ಗೌರ್ಮೆಂಟ್ ಆಬ್ಜೆಕ್ಟ್ ಇಸ್ ವೆರಿ ಸಿಂಪಲ್. ಇವತ್ತು ಆಲ್ಮೋಸ್ಟ್ ಅವರ್ ಬಜೆಟ್ ಇಸ್ ಬಿಕಮ್ 50 lakh crores ಬಜೆಟ್. ಮೇನ್ ಆಗಿ ಗೌರ್ಮೆಂಟ್ ಒಂದು ಫಿಸಿಕಲ್ ಡೆಫಿಸಿಟ್ ನ ಮೈಂಡ್ ಅಲ್ಲಿ ಇಟ್ಕೊಂಡು ಮಾಡುವಂತದ್ದಿದೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಇವತ್ತು ಮೋಸ್ಟ್ ಅನ್ಸರ್ಟನ್ ಗ್ಲೋಬಲ್ ಎಕನಾಮಿನಲ್ಲಿ ಕೆಲವೇ ಕಂಟ್ರಿಗಳ ಎಕಾನಮಿ ಅಂತ ತಗೊಂಡ್ರೆ ಭಾರತ ದೇಶ ಎಕನಾಮಿ ಸಹ ತುಂಬಾ ಸ್ಟೇಬಲ್ ಆಗಿದೆ ಅಂತ ಹೇಳ್ಬೋದು. ಈಗಾಗಲೇ ನಾನು ಮುಂಚೆ ಹೇಳಿದಂಗೆ ಗೌರ್ಮೆಂಟ್ ಅಲ್ಲಿ ಏನಾಗಿದೆ, ಇವಾಗ ಒಂದು ದಿಸ್ ಇಸ್ ಸ್ಲೋಲಿ ಒಂದು ಸ್ಪೆಂಡಿಂಗ್ ನ ಬೂಸ್ಟ್ ಅಪ್ ಮಾಡಕ್ಕೆ ಅಥವಾ ಸೇವಿಂಗ್ಸ್ ನ ಬೂಸ್ಟ್ ಅಪ್ ಮಾಡಕ್ಕೆ ಲಾಸ್ಟ್ ಬಜೆಟ್ ಅಲ್ಲಿ ಏನೋ 12 lakhs ವರೆಗೆ ಟ್ಯಾಕ್ಸ್ ನ ರಿಬೇಟ್ ಕೊಟ್ಟಿದ್ರು. ಅದೇ ತರ ಇಟ್ ಮೇ ಗೋ ಟು ಇನ್ಕ್ರೀಸ್ ಟು 15 lakhs ಆಗಬಹುದು. ಹಾಗೆ ಅದಲ್ದೇ ಇನ್ನೂ ಕೆಲವೊಂದಷ್ಟು ನ್ಯೂ ಇದರಲ್ಲಿ ಏನಪ್ಪಾ ಅಂತಂದ್ರೆ ಟ್ಯಾಕ್ಸ್ ಎಕ್ಸಾಮ್ಷನ್ ಆನ್ ದ ಇನ್ವೆಸ್ಟ್ಮೆಂಟ್ ಗಳಲ್ಲಿ ಸಿಗುವಂತ ಚಾನ್ಸಸ್ ಇರುತ್ತೆ. ಹಾಗೇನೆ ನನ್ನ ಒಂದು ಎಕ್ಸ್ಪೆಕ್ಟೇಷನ್, ಗೌರ್ಮೆಂಟ್ ಈಸ್ ಗೋಯಿಂಗ್ ಟು ಮೋರ್ ಫೋಕಸ್ ಆನ್ ದಿ ಡೆವಲಪಿಂಗ್ ದಿ ಇನ್ಫ್ರಾಸ್ಟ್ರಕ್ಚರ್ ವಿಚ್ ಇಸ್ ಆಲ್ರೆಡಿ ಮೊಮೆಂಟಮ್ ತಗೊಂಡಿದೆ. ಬಟ್ ದೇ ಮೇ ಇನ್ವೆಸ್ಟ್ ಇನ್ ಮೇಜರ್ ವೇ ಇಂಟು ರೇಲ್ ಆಗಿರ್ಬೋದು. ನಾವು ನೋಡ್ತಾ ಇದೀವಿ ಇವಾಗಲೆಲ್ಲ
ಎಲ್ಲ ಕಡೆ ಒಂದೇ ಭಾರತ್ ಟ್ರೈನ್ ಈಸ್ ರಿಯಲಿ ಬಿಕಮ್ ಮೋರ್ ಸಕ್ಸಸ್ಫುಲ್ ಪ್ರಾಜೆಕ್ಟ್ ಫಾರ್ ದ ಗವರ್ಮೆಂಟ್ ಆಫ್ ಇಂಡಿಯಾ. ಒಂದೇ ಒಂದು ಏನಾಗಿದೆ ಅಂದ್ರೆ ಈ ಬಜೆಟ್ ಅಲ್ಲಿ ಒಂದಷ್ಟು ಸ್ಟೇಟ್ ವೈಸ್ ತೆಗೆದುಕೊಂಡಾಗ ವೆಸ್ಟ್ ಬೆಂಗಾಲ್ ಎಲೆಕ್ಷನ್ ಬರ್ತಾ ಇರೋದ್ರಿಂದ ಮತ್ತೆ ಕೇರಳ ಎಲೆಕ್ಷನ್ ಎಲ್ಲ ಬರ್ತಾ ಇರೋದ್ರಿಂದ ಒಂದಷ್ಟು ಈ ಒಂದು ಮೈಂಡ್ ಅಲ್ಲಿ ಇಟ್ಕೊಂಡು ಗೌರ್ಮೆಂಟ್ ಮೇ ಥಿಂಕ್ ಅಬೌಟ್ ಬಹಳಷ್ಟು ಕಡೆ ಪಾಪ್ಯುಲರ್ ಸ್ಕೀಮ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿ ಇವತ್ತು ಏನೊಂದು ಸ್ಟೇಟ್ ಅಲ್ಲಿ ಬಹಳಷ್ಟು ಕಡೆ ಡೆವಲಪ್ಮೆಂಟ್ ಕುಂಠಿತಾಗಿದೆ. ಇದ್ರ ಬಗ್ಗೆನೂ ಒಂದಷ್ಟು ನಮಗೆ ಈ ಬಜೆಟ್ ಅಲ್ಲಿ ಅಲೋಕೇಶನ್ ಸಿಗ್ಬೋದು ಸ್ಟೇಟ್ಗೆ. ಬಿಕಾಸ್ ಯಾಕಂದ್ರೆ ಆಲ್ಮೋಸ್ಟ್ ಸ್ಟೇಟ್ ಬಜೆಟ್ಗಳು ಡ್ರೈ ಅಪ್ ಆಗಿರೋದ್ರಿಂದ ದೇ ಮೇ ಗಿವ್ ಅಲೋಕೇಟ್ ಮೋರ್ ಫಂಡ್ ಟು ದ ಸ್ಟೇಟ್ಸ್ ವಿಚ್ ವಿಲ್ ಹೆಲ್ಪ್ ಸ್ಟೇಟ್ ಆಲ್ಸೋ ಡೂ ಸಮ್ ಸಾರ್ಟ್ ಆಫ್ ಡೆವಲಪ್ಮೆಂಟ್ ಆನ್ ದ ಇನ್ಫ್ರಾಸ್ಟ್ರಕ್ಚರ್ ಸೈಡ್. ಹಾಗಾಗಿ ನನ್ನ ಒಂದು ಆಂಟಿಸಿಪೇಷನ್ ಈ ಬಜೆಟ್ ಒಂದು ಪಾಪ್ಯುಲಾರಿಟಿ ಕ್ರಿಯೇಟ್ ಮಾಡುವಂತ ಬಜೆಟ್ ಆಗಿರ್ಲಿಕ್ಕಿಲ್ಲ. ಇನ್ನೂ ಕೆಲವರು ಹೇಳ್ತಾ ಇದ್ದಾರೆ, ಜಸ್ಟ್ ರೀಡಿಂಗ್ ಒನ್ ಆರ್ಟಿಕಲ್ ದಾಟ್ FD-ಗಳಿಗೆ ಕೊಟ್ಟಿರುವಂತ ಒಂದು ಟ್ಯಾಕ್ಸ್ ಇದು ನಾರ್ಮಲ್ ಟ್ಯಾಕ್ಸೇಷನ್ ಇಕ್ವಿಟಿಗೆ ಯಾಕೆ ಕೊಟ್ಟಿದ್ದಾರೆ, ಇಕ್ವಿಟಿ ಆಲ್ಸೋ ಶುಡ್ ಬಿ ಟ್ರೀಟೆಡ್ ಆಸ್ ಎನಿ ಅದರ್ ಡಿಪಾಸಿಟ್ ಅಂತ ಹೇಳ್ತಾರೆ. ಬಟ್ ಐ ಡೋಂಟ್ ಥಿಂಕ್ ಗವರ್ಮೆಂಟ್ ಇಸ್ ಇನ್ ದಟ್ ಮೂವ್ ಟು ಡೂ ದಟ್. ಬಿಕಾಸ್ ಇಕ್ವಿಟಿ ಇವಾಗಲೂ ಇಷ್ಟೆಲ್ಲ ನಾವು ಇನ್ವೆಸ್ಟ್ ಮಾಡಿದ್ರೆ ಬರೀ 5% ಪೀಪಲ್ ಆರ್ ಇನ್ವೆಸ್ಟಿಂಗ್ ಇನ್ ಇಕ್ವಿಟಿ ಮಾರ್ಕೆಟ್. Whereas in FD is a very old and lot of still money is lying in FD. But anyway, these are all anticipate ಮಾಡಬಹುದು because government may take decision. Already capital gain, short term capital gain, long term capital ಇಲ್ದಿರೋದ್ರೂ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಇಂಕ್ಲೂಸ್ ಮಾಡಿ ಆಲ್ರೆಡಿ ಸರ್ಕಾರ ಏನು ತಗೊಂಡಿದೆ. 10% ದಿಂದ 12.5% ಮಾಡಿದೆ. ದಟ್ ಮೇ ಇನ್ಕ್ರೀಸ್ ಟು 15% ಆಗ್ಬಹುದು ನನ್ನ ಪ್ರಕಾರ. ಬಿಕಾಸ್ ಸ್ಲೋಲಿ ಗವರ್ಮೆಂಟ್ ಈಸ್ ಪುಷಿಂಗ್ ಹಾರ್ಡ್ ಟು ಇನ್ಕ್ರೀಸ್ ದಿ ಕ್ಯಾಪಿಟಲ್ ಗೇನ್ಸ್ ಬಟ್ ಈ ಶಬ್ದ ಬಜೆಟ್ ಅಲ್ಲಿ ಆಗತ್ತಾ ಅಂತ ಡೌಟ್ ಇದೆ ನನಗೆ. ಸೊ ಹಾಗಾಗಿ ಮೇಜರ್ ಆಗಿ ಮಾರ್ಕೆಟ್ ನಲ್ಲಿ ಯಾವುದೇ ತರ ಒಂದು ಇಂಪ್ಯಾಕ್ಟ್ ನನಗೆ ಈ ಬಜೆಟ್ ಅಲ್ಲಿ ಕಾಣಿಸ್ತಾ ಇಲ್ಲ. ಸೊ ಹಾಗಾಗಿ ನಮ್ಮ ಒಂದು ಇನ್ವೆಸ್ಟರ್ ಪಾಯಿಂಟ್ ಆಫ್ ಇಂದ ಎಕನಾಮಿನ ಬೂಸ್ಟ್ ಅಪ್ ಮಾಡ್ತಾ ಇರೋ ಒಂದು ಪಾಯಿಂಟ್ ಆಫ್ ಇಂದ ತಗೊಂತಾ ಇರೋದ್ರಿಂದ ಹೂಡಿಕೆದಾರರಿಗೆ ಈ ಬಜೆಟ್ ಇಂದ ಬಹಳಷ್ಟು ಬೆನಿಫಿಟ್ ಆಗೋಬಹುದು ಅಂತ ನನಗೆ ಅನಿಸುತ್ತೆ. ಓಕೆ ಸರ್, ಕೊನೆಯ 2 ಪ್ರಶ್ನೆಗಳು ಸರ್. JSM ಬಂದಿರೋದ್ರಿಂದ ತೆರಿಗೆ ಯೋಜನೆ ಹಾಗೂ ವಿಮೆ ಖರೀದಿ ಮಾಡಲು ಇದು ಸರಿಯಾದ ಸಮಯವೇ? ಈ ಜನವರಿ ಫೆಬ್ರವರಿ ಮಾರ್ಚ್ ಬಂದ್ಬಿಟ್ಟು ಬಹಳಷ್ಟು ಜನಕ್ಕೆ ಈ ಒಂದು ಟ್ಯಾಕ್ಸ್ ಸೇವಿಂಗಿಗೆ ಬೇಕಾಗಿರುವಂತ ಒಂದಷ್ಟು ಇನ್ಶೂರೆನ್ಸ್ ಪಾಲಿಸಿಗಳು ಇನ್ವೆಸ್ಟ್ ಮಾಡೋದು ನಾವು ನೋಡಿದೀವಿ. ಬಟ್ ಇವಾಗ ಎಷ್ಟು ಜನ ಹೊಸ ಟ್ಯಾಕ್ಸ್ ರೆಜಿಮ್ ಅಲ್ಲಿ ಇದ್ದೀರಾ, ಓಲ್ಡ್ ಟ್ಯಾಕ್ಸ್ ರೆಜಿಮ್ ಅಲ್ಲಿ ಇದ್ದೀರಾ ಅಂತ ನೋಡ್ಕೋಬೇಕಾಗತ್ತೆ. ನನ್ನ ಪ್ರಕಾರ ಹೊಸ ಟ್ಯಾಕ್ಸ್ ರೆಜಿಮ್ ಅಲ್ಲಿ ಇರೋರಿಗೆ ಅಂತ ಟ್ಯಾಕ್ಸ್ ಬೆನಿಫಿಟ್ ಏನೋ ನಮ್ಗೆ ಸಿಗಲ್ಲ. ಬಟ್ ಇನ್ನೂ ಕೆಲವರು ಓಲ್ಡ್ ಟ್ಯಾಕ್ಸ್ ರೆಜಿಮ್ ಅಲ್ಲಿ ಇದ್ರೆ ಅಂತವ್ರಿಗೆ ಖಂಡಿತ ಇದು ಒಂದು ಒಳ್ಳೆ ಟೈಮು ಟು ಇನ್ವೆಸ್ಟ್ ಇನ್ ದ ಇನ್ಶೂರೆನ್ಸ್ ಟು ಗೆಟ್ ಅಂಡರ್ ATC ಬೆನಿಫಿಟ್. ಸೊ ಹಾಗಾಗಿ ಆ ಒಂದು ಪಾಯಿಂಟ್ ಆಫ್ ಇಂದ ಯೋಚನೆ ಮಾಡೋದು ಒಳ್ಳೇದು. ಬಟ್ ನನ್ನ ಪ್ರಕಾರ ಇನ್ಶೂರೆನ್ಸ್ ನ ಬರೀ ಒಂದು ಟ್ಯಾಕ್ಸ್ ಪಾಯಿಂಟ್ ಆಫ್ ಇಂದ ತೆಗೆದುಕೊಳ್ಳೋಕ್ಕಿಂತ ನಮ್ಮ ಒಂದು ನೀಡ್ ಅಂಡ್ ನೆಸೆಸಿಟಿ ಇದೆ. ಫಾರ್ ಎಕ್ಸಾಂಪಲ್ ಹೆಲ್ತ್ ಇನ್ಶೂರೆನ್ಸ್ ಆಗಿರ್ಬೋದು, ಟರ್ಮ್ ಇನ್ಶೂರೆನ್ಸ್ ಆಗಿರ್ಬೋದು, ಇಟ್ ಇಸ್ ಫಾರ್ ಅವರ್ ಫ್ಯಾಮಿಲಿ ಟು ಪ್ರೊಟೆಕ್ಟ್ ಫ್ಯಾಮಿಲಿ ವಿತ್ ಸಚ್ ಅನ್ಸರ್ಟನಿಟಿ ಟೈಮ್. ಸೊ ಅಂತ ಒಂದು ರಿಕ್ವೈರ್ಮೆಂಟ್ಗಳನ್ನ ನಾವು ಜನವರಿ ಫೆಬ್ರವರಿ ಮಾರ್ಚ್ ಅಂತ ತೆಗೆದುಕೊಳ್ಳೋಕ್ಕಿಂತ ಎನಿ ಒಂದು ಮೂಮೆಂಟ್ ಅಲ್ಲಿ ನಮ್ಮ ಅರ್ನಿಂಗ್ಸ್ಗಳು ಮತ್ತೆ ನಮ್ದು ಉಳಿತಾಯಗಳು ಏನ್ ಮಾಡ್ತಾ ಇರ್ತೀವಿ ಅಂತ ಟೈಮಲ್ಲಿ ಇನ್ಶೂರೆನ್ಸ್ ನ ಒಂದು ಬೇಸಿಕ್ ನೆಸೆಸಿಟಿ ಆಗಿ ತೆಗೆದುಕೊಳ್ಳೋದು ನೆಸೆಸಿಟಿ ಇದೆ. ಬಹಳಷ್ಟು ಜನ ಇವತ್ತು ಹೆಲ್ತ್ ಇನ್ಶೂರೆನ್ಸ್ ಕಂಪ್ನಿ ಇನ್ಶೂರೆನ್ಸ್ ಅಲ್ಲಿ ಮಾತ್ರ ಡಿಪೆಂಡೆಂಟ್ ಆಗಿದ್ದಾರೆ. ಬಟ್ ಇವತ್ತು ಜಾಬ್ಸ್ ಗಳಲ್ಲಿ ಬಹಳಷ್ಟು ಅನ್ಸರ್ಟನಿಟಿ ಇರೋದ್ರಿಂದ apart from your jobs, you should also have your personal health insurance, protect with your family with top-up plans ಅಂತ ಏನು ಹೇಳ್ತೀವಿ ಅದಕ್ಕೆ ಒಂದಷ್ಟು ಸಫಿಷಿಯಂಟ್ ಆಫ್ ಕವರೇಜ್ ಇದ್ರೆ ಬೆಟರ್ ಅಂತ ಅನ್ಸುತ್ತೆ. ಹಾಗೇನೆ ಎರಡನೇ ಪಾಯಿಂಟ್ ಅಲ್ಲಿ ಹೇಳೋದಾದ್ರೆ ಟರ್ಮ್ ಇನ್ಶೂರೆನ್ಸ್ ಇಸ್ ಆಲ್ಸೋ ಮೋಸ್ಟ್ ಮ್ಯಾಂಡೇಟರಿ ಇನ್ಶೂರೆನ್ಸ್ ಫಾರ್ ಅವರ್ ಫ್ಯಾಮಿಲಿ ಅಂತ ಒಂದು ರಿಕ್ವೈರ್ಮೆಂಟ್ ಇದೆ. ಹಾಗೇನೆ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಆಲ್ಸೋ ಇದೆ ನೀಡ್ ಇದೆ. ಸೊ ಇದು ಜನವರಿ ಫೆಬ್ರವರಿ ಮಾರ್ಚ್ ಅನ್ನೋದಕ್ಕಿಂತನೂ ಇದು ಟ್ಯಾಕ್ಸ್ ಬೆನಿಫಿಟ್ ಅನ್ನೋ ಒಂದೇ ಮೈಂಡ್ ಅಲ್ಲಿ ತೆಗೆದುಕೊಳ್ಳೋಕ್ಕಿಂತ ನನ್ನ ಫ್ಯಾಮಿಲಿಗೆ ಇದ್ರ ನೆಸೆಸಿಟಿ ಇದೆ ಅನ್ನೋ ದೃಷ್ಟಿಯಿಂದ ತೆಗೆದುಕೊಳ್ಳುವಂಥದ್ದು ನೆಸೆಸಿಟಿ ಇದೆ. ಇದ್ರ ಬಗ್ಗೆ ಇನ್ನೇನಾದ್ರು ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಮ್ಮ ಇನ್ಸ್ಪೈರ್ ಇಂಡಿಯಾ ಟೀಮ್ ಜೊತೆ ಮಾತಾಡಿದ್ರೆ ದೇ ವಿಲ್ ಗೈಡ್ ಯು ಆನ್ ದಟ್. ಇನ್ನೊಂದು ವಿಷಯ ನಾನು ಹೇಳ್ಬೇಕಂತಂದ್ರೆ ನಮ್ಮ ಇನ್ಸ್ಪೈರ್ ಇಂಡಿಯಾದಲ್ಲಿ ವಿ ಸ್ಟಾರ್ಟೆಡ್ ಮೋಟಾರ್ ಇನ್ಶೂರೆನ್ಸ್. ಈಗಾಗಲೇ ನಿಮ್ದು ಎಲ್ಲರದು ಏನು ವೆಹಿಕಲ್ ಇನ್ಶೂರೆನ್ಸ್ ಇದೆ, ವೆಹಿಕಲ್ ಇನ್ಶೂರೆನ್ಸ್ ನೀವು ಬೇರೆ ಕಡೆ ಎಲ್ಲ ತಗೊಂಡೋದಕ್ಕೆ ಪ್ರೀಮಿಯಂ ಕಟ್ತಾ ಇರ್ಬೋದು. ಬಟ್ ಫರ್ದರ್ ದಿನಗಳಲ್ಲಿ ನಿಮ್ಗೆ ಯಾವುದೇ ತರ ಒಂದು ರಿನ್ಯೂವಲ್ ಮಾಡಬೇಕು ಅಥವಾ ಇನ್ನು ಫ್ಯೂಚರ್ ಅಲ್ಲಿ ನಿಮ್ಗೆ ಒಂದೇ ಎಲ್ಲ ನಿಮ್ ಇನ್ವೆಸ್ಟ್ಮೆಂಟ್ ಒಂದೇ ಒಂದು ಒಂದು ಸಿಂಗಲ್ ರೂಫ್ ಅಂಡರ್ ಒಳ್ಳೆ ಇರಬೇಕು ಅಂತಂದ್ರೆ ಡೆಫಿನೆಟ್ಲಿ ಇನ್ಸ್ಪೈರ್ ಇಂಡಿಯಾ ಸರ್ವಿಸ್ ನ ತೆಗೆದುಕೊಳ್ಳಿ. ಇಲ್ಲಿ ನಿಮ್ಗೆ ನಿಮ್ಮ ಇನ್ಶೂರೆನ್ಸ್ಗೆ ಬೇಕಾಗಿರುವಂತ ಒಂದು ಕೊಟೇಶನ್ ತೆಗೆದುಕೊಟ್ಕೊಡ್ತಾರೆ. ಅದನ್ನ ನೀವು ರಿನ್ಯೂವಲ್ ಟೈಮ್ ಅಲ್ಲಿ ಅಪ್ಡೇಟ್ ಮಾಡ್ಕೋಬಹುದು. ಇದರಿಂದ ಏನಾಗುತ್ತೆ, ಒಂದು ನಿಮ್ಗೆ ಅಂಡರ್ ಒನ್ ರೂಫ್ ಆಲ್ ಯುವರ್ ಇನ್ವೆಸ್ಟ್ಮೆಂಟ್ ಸರ್ವಿಸಸ್ ಸಿಕ್ಕಂಗೆ ಆಗುತ್ತೆ. ಎರಡನೇದು ನಾಳೆ ಏನಾದ್ರು ಕ್ಲೇಮ್ ಬಂದಾಗ ಅದನ್ನ ಇನ್ಸ್ಪೈರ್ ಇಂಡಿಯಾ ಟೀಮ್ ಅವರು ನಿಮ್ ಜೊತೆ ಸೇರ್ಕೊಂಡು ದೇ ವಿಲ್ ಹೆಲ್ಪ್ ಯು ಟು ಗೆಟ್ ದ ಕ್ಲೇಮ್. ಸೊ ದೀಸ್ ಆರ್ ದ ಫ್ಯೂ ಥಿಂಗ್ಸ್ ಐ ವಾಂಟ್ ಟು ಮೆನ್ಷನ್ ಇಟ್ ಅಬೌಟ್ ಅವರ್ ಟುಡೇಸ್ ಇಂಪಾರ್ಟೆಂಟ್ ಸೆಷನ್. ಕೊನೆಯ ಒಂದು ಕ್ವೆಶ್ಚನ್ ಇದೆ ಸರ್.
ನಮ್ಮ ಹೂಡಿಕೆಯ ಪೋರ್ಟ್ಫೋಲಿಯೋ ರೀಬ್ಯಾಲೆನ್ಸಿಂಗ್ ಮಾಡಬೇಕೆ ಅಂತ ಕೇಳ್ತಿದ್ದಾರೆ ಸರ್. ಪೋರ್ಟ್ಫೋಲಿಯೋ ರೀಬ್ಯಾಲೆನ್ಸಿಂಗ್ ಖಂಡಿತ ಇದೆ, ಇಂಪಾರ್ಟೆಂಟ್ ಇದೆ, ಟೈಮ್ ಟು ಟೈಮ್ ಮಾಡಲೇಬೇಕು. ಬಟ್ ಪೋರ್ಟ್ಫೋಲಿಯೋ ರೀಬ್ಯಾಲೆನ್ಸಿಂಗ್ ಆಲ್ವೇಸ್ ಶುಡ್ ಕಮ್ ವಿತ್ ಅವರ್ ಗೋಲ್. ಮಾರ್ಕೆಟ್ ರಿಲೇಟೆಡ್ ರೀಬ್ಯಾಲೆನ್ಸಿಂಗ್ ಐ ಡೋಂಟ್ ರೆಕಮೆಂಡ್ ಬಿಕಾಸ್ market is always give surprises and very difficult to predict the market. But rebalancing should be done based on the goals. For example, ನಿಮ್ಮ ಗೋಲ್ ದೂರ ಇದ್ದಾಗ ನಾವೇನು ಅಗ್ರೆಸಿವ್ ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ, ಬಟ್ ಅದೇ ಗೋಲ್ ಹತ್ರ ಬಂದಾಗ ಅದನ್ನ ಅಗ್ರೆಸಿವ್ ಇಂದ ಮಾಡರೇಟ್ ಇಂದ ಕನ್ಸರ್ವೇಟಿವ್ ಮೂವ್ ಮಾಡುವಂತ ನೆಸೆಸಿಟಿ ಇರುತ್ತೆ. ಈ ತರ ಒಂದು ಪೋರ್ಟ್ಫೋಲಿಯೋ ರೀಬ್ಯಾಲೆನ್ಸ್ ಮಾಡ್ಬೇಕಪ್ಪ ಅಂದ್ರೆ ನೀವು ನಿಮ್ಮ ರಿಲೇಶನ್ಶಿಪ್ ಮ್ಯಾನೇಜರ್ ಮತ್ತೆ ಇನ್ಸ್ಪೈರ್ ಇಂಡಿಯಾ ಟೀಮ್ ಜೊತೆ ಕೂತ್ಕೊಂಡು ಡಿಸ್ಕಷನ್ ಮಾಡಿ ಮಾಡೋದು ಬೆಟರ್. ನೀವು ಮಾಡೋದು ಐ ಡೋಂಟ್ ರೆಕಮೆಂಡ್ ಯು, ಬಿಕಾಸ್ ಬಹಳಷ್ಟು ಕಡೆ ಈ ಒಂದು ಇನ್ವೆಸ್ಟ್ಮೆಂಟ್ ಗಳದ್ದು ಒಂದು ರೀಸನ್ ಪರ್ಫಾರ್ಮೆನ್ಸ್ ಮತ್ತೆ ಎಲ್ಲದರಿಂದ ಇಂಪಾರ್ಟೆಂಟ್ ಏನಂತಂದ್ರೆ ಅದಕ್ಕದೊಂದು ಸೈಕಾಲಜಿ ಏನಿದೆ, ವಿ ಅಂಡರ್ಸ್ಟ್ಯಾಂಡ್ ಅದನ್ನ ಇನ್ಸ್ಪೈರ್ ಇಂಡಿಯಾ. ಸೊ ಹೀಗಾಗಿ ಏನೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಬಂದ ಇನ್ಫಾರ್ಮೇಶನ್ ತೆಗೆದುಕೊಂಡು ನಾವು ರೀಬ್ಯಾಲೆನ್ಸ್ ಮಾಡೋಕ್ಕಿಂತ ವಿ ಶುಡ್ ಸಿಟ್ ವಿತ್ ಅವರ್ ರಿಲೇಷನ್ ಮ್ಯಾನೇಜರ್ ಅಂಡ್ ಇನ್ಸ್ಪೈರ್ ಇಂಡಿಯಾ ಟೀಮ್ ಅಂಡ್ ಅಂಡರ್ಸ್ಟ್ಯಾಂಡ್. And based on that, we will recommend you what to do rebalancing. Accordingly, we need to do that. Okay, thank you so much, sir. ಕೆಲವೊಂದು ಇಂಪಾರ್ಟೆಂಟ್ ಮಾಹಿತಿಗಳನ್ನ ಹಂಚ್ಕೋಬೇಕು ಅಂತಿದ್ರಿ, ಅದ್ರ ಬಗ್ಗೆ ಹೇಳ್ತೀರಾ ಸರ್? Yes. ಒಂದು ಈಗಾಗಲೇ ನಿಮ್ಗೆ ಗೊತ್ತಿದೆ, ನಿಮ್ಮ ಇನ್ಸ್ಪೈರ್ ಇಂಡಿಯಾ ಆಲ್ರೆಡಿ ನಾವು ತುಮಕೂರಲ್ಲಿ ಆಫೀಸ್ ಓಪನ್ ಮಾಡಿದ್ವಿ, ಹುಬ್ಳಿನಲ್ಲಿ ನಮ್ದು ಆಫೀಸ್ ಇದೆ. ಲಾಸ್ಟ್ ವೀಕ್ ಅಲ್ಲಿ ವಿ ಹ್ಯಾವ್ ಸ್ಟಾರ್ಟೆಡ್ ಆಪರೇಟಿಂಗ್ ಫ್ರಮ್ ಬೆಳಗಾಂ ಆಲ್ಸೋ. ಬೆಳಗಾಮಲ್ಲೂ ನಾವು ಆಫೀಸ್ ಓಪನ್ ಮಾಡಿದ್ವಿ ಈಗ. ಸೊ ಬಹಳಷ್ಟು ನಮ್ಮ ಇನ್ವೆಸ್ಟರ್ಸ್ ಗಳು ಬೆಳಗಾಂ ಮತ್ತು ಸುತ್ತಮುತ್ತ ತಾಲೂಕಿನವರು ಮತ್ತೆ ಬಾಗಲಕೋಟೆ ಡಿಸ್ಟ್ರಿಕ್ಟ್ ನವ್ರಿಗೂ ಸಹ ಇನ್ಸ್ಪೈರ್ ಇಂಡಿಯಾ ಕಡೆಯಿಂದ ನಾವು ಒಂದು ಸೇವೆ ಸಲ್ಲಿಸುವಂತ ಒಂದು ಕೆಲಸ ಮಾಡ್ತಾ ಇದೀವಿ. ಸೊ ಹಾಗಾಗಿ ಬೆಳಗಾಂ ಆಫೀಸ್ ಸ್ಟಾರ್ಟ್ ಆಗಿದೆ. ನಮ್ಮ ಈ ಒಂದು ಆಫೀಸ್ ಎಲ್ಲಿದೆ ಅಂತಂದ್ರೆ ಬೆಳಗಾಂ ಕೊಲ್ಹಾಪುರ್ ಸರ್ಕಲ್ ಮತ್ತೆ ಅಲ್ಲಿ ಒಂದು ಆದೀಶ್ವರ್ ಎಲೆಕ್ಟ್ರಾನಿಕ್ಸ್ ಅಂತಿದೆ, ಅದ್ರ ಮೇಲ್ಗಡೆ ಫಸ್ಟ್ ಫ್ಲೋರ್ ಅಲ್ಲಿ ಇದೆ ಇನ್ಸ್ಪೈರ್ ಇಂಡಿಯಾ ಬೋರ್ಡ್ ಕಾಣಿಸುತ್ತೆ. ಹಾಗಾಗಿ ಈ ಒಂದು ಮಾಹಿತಿಯನ್ನು ನಮ್ಮೆಲ್ಲ ಹೂಡಿಕೆದಾರರಿಗೆ ಕೊಡ್ಬೇಕು. ಯಾರಾದ್ರೂ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಅವರು ಬೆಳಗಾಂ ಅವರು, ಬಾಗಲಕೋಟೆ ಅವರು, ಇನ್ನು ಯಾವ್ದಾದ್ರು ತಾಲೂಕು ಗೋಕಾಕ್ನವ್ರು ಇದ್ರೆ ಯು ಕ್ಯಾನ್ ರೆಫರ್ ಟು ಅಸ್. ದಟ್ ಇಸ್ ಒಂದು. ಎರಡನೇದು, ಇದೇ ಬರುವಂತ 8ನೇ ತಾರೀಕು ಫೆಬ್ರವರಿ 8ನೇ ತಾರೀಕು ಸಂಡೇ ಬೆಳಗಾಂ ಅಲ್ಲಿ ಒಂದು ಇನ್ವೆಸ್ಟರ್ ಅವೇರ್ನೆಸ್ ಪ್ರೋಗ್ರಾಮ್ ನಾವು ಮಾಡ್ತಾ ಇದೀವಿ. ಸ್ಪೆಷಲಿ SIP ಮತ್ತೆ SWP ಬಗ್ಗೆ ಇಂಪಾರ್ಟೆನ್ಸ್ ನ ಕ್ರಿಯೇಟ್ ಮಾಡಿ ಒಂದು ಇವೆಂಟ್ ನ ಮಾಡ್ತಾ ಇದೀವಿ. ಆ ಒಂದು ಇವೆಂಟ್ ಬಂದ್ಬಿಟ್ಟು ಇಫಾ ಹೋಟೆಲ್ ಅಂತಿದೆ ಬೆಳಗಾಂ ಅಲ್ಲಿ. ಇಫಾ ಹೋಟೆಲ್ ಅಲ್ಲಿ 11 ಗಂಟೆಗೆ ಶುರು ಆಗುತ್ತೆ ಸಂಡೇ. ಬಟ್ ಇದಕ್ಕೆ ಬೇಕಾಗಿರುವಂತ ಮಾಹಿತಿ ನಮ್ಮ ಆಫೀಸ್ ಅಲ್ಲಿ ನಮ್ಮ ರಿಲೇಷನ್ ಮ್ಯಾನೇಜರ್ ಕಡೆಯಿಂದ ಸಿಗುತ್ತೆ. ಮತ್ತು ಹಾಗೆ ಇದಕ್ಕೆ ಒಂದು ಪ್ರೋಗ್ರಾಮ್ ಅಟೆಂಡ್ ಆಗ್ಬೇಕಾದ್ರೆ ಯಾರು ಅಟೆಂಡ್ ಆಗ್ಬೇಕಂತಾರ ಅವರು ಜಿಮೇಲ್ ಮೂಲಕ ಅವರು ಒಂದು ರಿಜಿಸ್ಟರ್ ಮಾಡುವಂತದ್ದು ನೀಡ್ ಇದೆ. ಒಂದು ಲಿಂಕ್ ನ ಶೇರ್ ಮಾಡ್ತೀವಿ, ಅದನ್ನ ರಿಜಿಸ್ಟರ್ ಮಾಡಿ ಈ ಒಂದು ಕಾರ್ಯಕ್ರಮ ಅಟೆಂಡ್ ಮಾಡಬಹುದು. ಸೊ ಹಾಗಾಗಿ ಈ ಒಂದು ಇಂಪಾರ್ಟೆಂಟ್ ಪ್ರೋಗ್ರಾಮ್ ಇರೋದ್ರಿಂದ ಯಾರ್ಯಾರು ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಅವರು ಹುಬ್ಳಿ ಧಾರವಾಡದಿಂದ ಇಟ್ಕೊಂಡು ಬೆಳಗಾಂ ಅಲ್ಲಿ ಇರ್ಬೋದು, ಬಾಗಲಕೋಟೆಯಲ್ಲಿ ಇದ್ರೆ ಅವ್ರಿಗೆಲ್ಲರಿಗೂ ರೆಫರ್ ಮಾಡಿ. ಈ ಒಂದು ಕಾರ್ಯಕ್ರಮ ನಡೀತಾ ಇರೋದು ಇದು ಕಂಪ್ಲೀಟ್ ಉಚಿತವಾಗಿ ಇರೋದ್ರಿಂದ, ಪರ್ಸನಲ್ ಆಗಿ ನಾನೇ ಹೋಗಿ ಮಾತಾಡ್ತಾ ಇರೋದ್ರಿಂದ ಆದಷ್ಟು ಮ್ಯಾಕ್ಸಿಮಮ್ ಜನಕ್ಕೆ ಇದ್ರ ಬಗ್ಗೆ ರೆಫರ್ ಮಾಡಿ. ಮತ್ತೆ ನಮ್ಮ ಆ ಒಂದು ನಿಮ್ಮ ರಿಲೇಷನ್, ಫ್ರೆಂಡ್ಸ್, ಫ್ಯಾಮಿಲಿ ಯಾರಿದ್ರು ಅವ್ರ ನಂಬರ್ ನಮ್ಮ ಕಂಪ್ನಿ ಜೊತೆ ಶೇರ್ ಮಾಡಿದ್ರೆ ಅಥವಾ ನಮ್ಮ RM ಶೇರ್ ಮಾಡಿದ್ರೆ ನಾವು ಅವ್ರಿಗೆ ಮಾಹಿತಿನ ಕೊಟ್ಬಿಟ್ಟು ಈ ಒಂದು ಪಾಸಸ್ ಕೊಡುವಂತ ವ್ಯವಸ್ಥೆ ನಾವು ಮಾಡ್ತೀವಿ. ಹಾಗಾಗಿ ಈ ಒಂದು ವಿಷಯನ ನಾನು ನಿಮ್ಮೆಲ್ಲ ಇನ್ವೆಸ್ಟರ್ಗೆ ಕೊಡ್ಬೇಕಂತ ಅನ್ಕೊಂಡಿದ್ದೆ. ಥ್ಯಾಂಕ್ ಯು ಸರ್. ಚಿನ್ನ, ಬೆಳ್ಳಿ ಹಾಗೂ ಕೇಂದ್ರ ಬಜೆಟ್ ಮಂಡನೆಯ ಬಗ್ಗೆ ಹೆಚ್ಚು ಮಾಹಿತಿಗಳನ್ನು, ಉಪಯುಕ್ತ ಮಾಹಿತಿಗಳನ್ನು ನಮಗೆ ತಿಳಿಸಿಕೊಟ್ಟಿದ್ದಕ್ಕಾಗಿ ಇಂದು ನಮ್ಮ ಈ ಕಾನ್ಫರೆನ್ಸ್ ಕಾಲ್ಗೆ ಸಮಯ ಕೊಟ್ಟು ಭಾಗವಹಿಸಿದ ಎಲ್ಲರಿಗೂ ಇನ್ಸ್ಪೈರ್ ಇಂಡಿಯಾ ವೆಲ್ತ್ ಕುಟುಂಬದ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳು. ಇಂದು ನಡೆದ ಕಾನ್ಫರೆನ್ಸ್ ಕಾಲ್ ಚರ್ಚೆಗಳು ನಿಮ್ಮ ಹೂಡಿಕೆ ನಿರ್ಧಾರಗಳಿಗೆ ಉಪಯುಕ್ತವಾಗಿವೆ ಎಂದು ನಾವು ನಂಬಿರುತ್ತೇವೆ. ಹೊಸ ಗುರಿಗಳು, ಹೊಸ ಚಿಂತನೆಗಳು, ಮಾರ್ಕೆಟ್ ಅಪ್ಡೇಟ್ಸ್ ಒಂದಿಗೆ ನಿಮ್ಮ ಹೂಡಿಕೆ ಪ್ರಯಾಣದಲ್ಲಿ ನಾವು ಸದಾ ನಿಮ್ಮ ಜೊತೆಗಿದ್ದೇವೆ. ಹಾಗೂ ಹಾನೆಸ್ಟ್ಲಿ ವೆಲ್ತ್ ಇಸ್ ಹೆಲ್ತ್ ಎಂಬ ಸಂದೇಶದೊಂದಿಗೆ ಮುಂದಿನ ತಿಂಗಳ ಕಾನ್ಫರೆನ್ಸ್ ಕಾಲ್ಗೆ ಮತ್ತೆ ಭೇಟಿಯಾಗೋಣ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. ಹ್ಯಾಪಿ ಸಂಡೇ. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್.